ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು 8ನೇ ತರಗತಿ ಸಿರಿಗನ್ನಡ ಭಾಗ 2ರಿಂದ ಸಪ್ತಾಕ್ಷರಿ ಮಂತ್ರ ಅನ್ನುವಂತಹ ಗದ್ಯಭಾಗವನ್ನು ನೋಡೋಣ. ಇದನ್ನು ಬರೆದ ಕವಿ ಮುದ್ದಣ. ಅವನ ನಿಜವಾದ ಹೆಸರು ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ ಅಂತ. ಮುದ್ದಣ ಅನ್ನುವುದು ಅವನ ಕಾವ್ಯನಾಮ. ಅವನ ಸ್ಥಳ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ನಂದಳಿಕೆ. ಕಾಲ 1870ರಿಂದ 1901 ತನಕ. ಆತನ ಬಿರುದು ಹೊಸಗನ್ನಡದ ಅರುಣೋದಯದ ಮುಂಗೋಳಿ ಅಂತ. ಅಂದರೆ ಹೊಸಗನ್ನಡದ ನವೋದಯ ಪ್ರಾರಂಭ ಆಗೋಕ್ಕಿಂತ ಸ್ವಲ್ಪ ಹಿಂದೆ ಹೊಸಗನ್ನಡ ಮತ್ತು ಹಳೆಗನ್ನಡಗಳ ನಡುವಿನ ಒಂದು ಲಿಂಕ್ ಅಥವಾ ಕೊಂಡಿ ಥರ ಆತ ಇದ್ದ. ಆತನ ಕಾವ್ಯಗಳನ್ನು ಹಳೆಗನ್ನಡದಲ್ಲಿ ಬರೆದಿದ್ರೂ ಕೂಡ ಅದರ ಶೈಲಿ ಹೊಸಗನ್ನಡಕ್ಕೆ ನವೋದಯಕ್ಕೆ ಹತ್ತಿರವಾಗಿತ್ತು. ಹೇಗೆ ಬೆಳಗಾಗೋಕ್ಕಿಂತ ಮೊದಲು ಒಂದು ಕೋಳಿ ಕೂಗುತ್ತೆ, ಹಾಗೆ ಹೊಸಗನ್ನಡದ ನವೋದಯ ಪ್ರಾರಂಭ ಆಗೋಕ್ಕಿಂತ ಮೊದಲೇ ಸ್ವಲ್ಪ ಮೊದಲು ಮುದ್ದಣ ಕನ್ನಡದ ಕಾವ್ಯವನ್ನು ಪ್ರಾರಂಭಿಸಿರೋದ್ರಿಂದ ಆತನನ್ನು ಹೊಸಗನ್ನಡದ ಮುಂಗೋಳಿ ಅಂತ ಕರೀತಾರೆ. ಅನೇಕ ಕೃತಿಗಳನ್ನು ಬರೆದಿದ್ದಾನೆ ಅವನು. ರತ್ನಾವತಿ ಕಲ್ಯಾಣ ಮತ್ತು ಕುಮಾರ ವಿಜಯ ಅನ್ನುವಂತಹ ಯಕ್ಷಗಾನದ ಪ್ರಸಂಗಗಳು, ವಾರ್ಧಕ ಷಟ್ಪದಿಯಲ್ಲಿ ಶ್ರೀರಾಮ ಪಟ್ಟಾಭಿಷೇಕಂ ಅನ್ನುವಂತಹ ಕಾವ್ಯವನ್ನು ಬರೆದಿದ್ದಾನೆ. ಹಾಗೆ ಅದ್ಭುತ ರಾಮಾಯಣ ಮತ್ತು ಶ್ರೀರಾಮಾಶ್ವಮೇಧಂ ಅನ್ನುವಂತಹ ಗದ್ಯ ಕಾವ್ಯಗಳನ್ನು ಹಳೆಗನ್ನಡದಲ್ಲಿ ಈತ ಬರೆದಿದ್ದಾನೆ. ಪ್ರಸ್ತುತವನ್ನು ಕೊಟ್ಟಿರುವಂತಹ ಈ ಗದ್ಯ ಭಾಗವನ್ನು ಜಿ ವೆಂಕಟಸುಬ್ಬಯ್ಯನವರು ಸಂಪಾದಿಸಿರುವಂತಹ ಮುದ್ದಣ ಭಂಡಾರ ಇದರಿಂದ ಆರಿಸಿ ನಿಗದಿಪಡಿಸಲಾಗಿದೆ. ಈ ರಾಮಾಶ್ವಮೇಧಂ ಕೃತಿ ಮುದ್ದಣ ಮನೋರಮೆಯ ದಂಪತಿಯರ ಸುಂದರ ಸಂಭಾಷಣೆಯ ರೂಪದಲ್ಲಿ ನಿರೂಪಣೆಗೊಂಡಿದೆ. ಅಂದರೆ ಮುದ್ದಣ ಮನೋರಮೆಗೆ ರಾಮಾಶ್ವಮೇಧದ ಕಥೆಯನ್ನು ಹೇಳ್ತಾ ಇರುವಂತಹ ರೀತಿಯಲ್ಲಿ ಈ ಕೃತಿಯನ್ನು ಬರೆಯಲಾಗಿದೆ. ಇದು ಕತೆ ಏನಂದರೆ, ರಾವಣ ವಧೆಯ ನಂತರ ಬ್ರಹ್ಮಹತ್ಯಾ ದೋಷದ ನಿವಾರಣೆಗಾಗಿ ಶ್ರೀರಾಮ ಅಶ್ವಮೇಧ ಯಾಗವನ್ನು ಮಾಡ್ತಾನೆ. ಯಾಕೆ ಬರುತ್ತೆ ಅವನಿಗೆ ಬ್ರಹ್ಮಹತ್ಯಾ ದೋಷ ಅಂದರೆ, ಈ ಬ್ರಹ್ಮಮಾನಸ ಪುತ್ರರಾದ ಪುಲಸ್ತ್ಯರ ಮಗ ವಿಶ್ವಾವಸು, ಅವನ ಮಗನಾದಂತಹ ರಾವಣ, ಅವನು ಸ್ವತಃ ವೇದ ವಿದ್ಯೆಯನ್ನು ಕಲಿತಂತಹ ಬ್ರಾಹ್ಮಣನಾಗಿದ್ದ. ಹಾಗಾಗಿ ಆತನ ವಧೆಯಿಂದಾಗಿ ರಾಮನಿಗೆ ಬ್ರಹ್ಮಹತ್ಯಾ ದೋಷ ಬರುತ್ತೆ. ಹಾಗಾಗಿ ಅದರ ನಿವಾರಣೆಗಾಗಿ ಅವನು ಅಶ್ವಮೇಧ ಯಾಗವನ್ನು ಮಾಡ್ತಾನೆ. ಅಶ್ವಮೇಧ ಯಾಗ ಮಾಡಿದಾಗ ಅಲ್ಲಿ ಒಂದು ಕುದುರೆಯನ್ನು ಪ್ರಪಂಚ ಸಂಚಾರಕ್ಕಾಗಿ ಬಿಟ್ಟಿರ್ತಾರೆ. ಅದರ ಬೆಂಗಾವಲಿಗೆ ಶತ್ರುಘ್ನ ಮುಂದಾಳತ್ವದಲ್ಲಿ ಕಪಿವೀರರು ಅಂದರೆ ಜಾಂಬವಂತ, ಸುಗ್ರೀವ ಮತ್ತು ಅವರ ಸೈನ್ಯ ಮತ್ತು ಅಯೋಧ್ಯೆಯ ಸೈನ್ಯ ಎಲ್ಲ ಹೊರಟಿರುತ್ತೆ. ಈ ಕುದುರೆ ಪ್ರಪಂಚದ ಎಲ್ಲ ರಾಜ್ಯಗಳಿಗೆ ಹೋದಾಗ ಆ ರಾಜ್ಯದ ರಾಜರುಗಳು ಈ ರಾಮನ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡು ಕಪ್ಪ ಕಾಣಿಕೆಗಳನ್ನು ಕೊಡಬೇಕು. ಇಲ್ಲ ಅಂದರೆ ಕುದುರೆಯನ್ನು ಕಟ್ಟಾಕಿ ಯುದ್ಧ ಮಾಡಬೇಕು. ಯುದ್ಧದಲ್ಲಿ ಆ ರಾಜರುಗಳು ಸೋತ್ರೆ ಕಪ್ಪ ಕಾಣಿಕೆಯನ್ನು ಕೊಡಬೇಕು, ಮುಂದುವರಿಯುತ್ತೆ ಯಜ್ಞ ಕುದುರೆ. ಹೀಗೆ ಪ್ರಪಂಚವನ್ನೆಲ್ಲ ಸುತ್ತಿ ವಾಪಸ್ ಬಂದ ಮೇಲೆ ರಾಮ ಯಜ್ಞವನ್ನು ಮುಂದುವರಿಸ್ಬೋದು. ಹೀಗೆ ಬೇರೆ ಬೇರೆ ರಾಜ್ಯಗಳನ್ನು ಸುತ್ತಕೊಂಡು ಒಂದ್ಸಲ ಈ ಕುದುರೆ ಅರಣ್ಯಕ ಅನ್ನುವ ಒಬ್ಬ ಋಷಿಯ ಆಶ್ರಮಕ್ಕೆ ಹೋಗುತ್ತೆ. ಅಲ್ಲಿ ಯುದ್ಧ ಏನು ಮಾಡೋದಿರೋದಿಲ್ಲ, ಋಷಿಗಳಿಗೆ ನಮಸ್ಕಾರ ಮಾಡ್ಬರೋಣ ಅಂತ ಶತ್ರುಘ್ನ ಮೊದಲಾದವರು ಮುನಿಯ ಆಶ್ರಮಕ್ಕೆ ಹೋಗ್ತಾರೆ. ಮುನಿಗಳು ಅವರಿಗೆ ಆಶೀರ್ವಾದವನ್ನು ಮಾಡಿ ಮತ್ತೆ ಅತಿಥಿ ಸತ್ಕಾರವನ್ನು ಕೂಡ ಮಾಡ್ತಾರೆ ಅಂತ ಹೇಳಿ ಮುದ್ದಣ ಹೇಳ್ತಾನೆ. ಆವಾಗ ಮನೋರಮೆ ಅವನನ್ನು ನಿಲ್ಲಿಸ್ಬಿಟ್ಟು ಕೇಳ್ತಾಳೆ, ಕಾಡಿನಲ್ಲಿದ್ದ ಅರಣ್ಯಕ ಮುನಿ ಶತ್ರುಘ್ನ ದೊಡ್ಡ ಸೈನ್ಯದಕ್ಕೆ ಹೇಗೆ ಸತ್ಕಾರ ಮಾಡ್ದ ಅಂತ ಕೇಳ್ತಾಳೆ. ಆಗ ಅವರ ಇಬ್ಬರ ನಡುವೆ ಅಂತ ನಡೆಯುತ್ತಲ್ಲ ಆ ಸಂಭಾಷಣೆ, ಅದೇ ಈಗ ನಿಮಗೆ ನಿಗದಿಯಾಗಿರುವಂತಹ ಸಪ್ತಾಕ್ಷರಿ ಮಂತ್ರ ಅನ್ನುವಂತಹ ಒಂದು ಗದ್ಯಭಾಗ. ತುಂಬ ಸುಂದರವಾದ ಸಂಭಾಷಣೆ, ಸರಸವಾದ ಸಂಭಾಷಣೆ ಅವರಿಬ್ಬರ ನಡುವೆ ನಡೆಯುತ್ತೆ. ನೋಡೋಣ ಅದ್ರ ಏನು ಸಪ್ತಾಕ್ಷರಿ ಮಂತ್ರ ಅಂತ ಹೇಳಿದರೆ. ಆಯ್ತಾ? ಇಲ್ಲಿ ಮುದ್ದಣ ಮನೋರಮೆಗೆ ರಾಮನ ಅಶ್ವಮೇಧದ ಕಥೆಯನ್ನು ಹೇಳ್ತಾ ಇದ್ದಾನೆ. ಆಗಲೇ ರಾಮ ಅಶ್ವಮೇಧ ಮಾಡಬೇಕು ಅಂದ್ಕೊಂಡಿದ್ದು, ಕುದುರೆಯನ್ನು ಬಿಟ್ಟಿದ್ದು, ಅದರ ರಕ್ಷಣೆಗೆ ಶತ್ರುಘ್ನಾದ್ಯರು ಹೊರಟಿದ್ದು ಎಲ್ಲ ಹೇಳಿ ಆಗಿದೆ. ಇವಾಗ ಅವರು ಕುದುರೆಯ ಜೊತೆ ಹೋಗ್ತಾ ಇರಬೇಕಾದ್ರೆ ಮುಂದೇನಾಯಿತು ಅನ್ನೋದನ್ನು ಇಲ್ಲಿ ಹೇಳ್ತಾನೆ. ಇಂತು ಬಂದೊದವಿದ ಚಳಿಗಾಲದೊಳ್ ರಾಘವನ ಯಜ್ಞ ತುರಂಗಮಂ ಅರಣ್ಯಕನೆಂಬೋರ್ವ ಕಿತ್ತಡಿಯ ಪುಣ್ಯಾಶ್ರಮಮಂ ಪುಗುತರ್ಪುದುಂ ಕಂಡು ಶತ್ರುಘ್ನಾದ್ಯರ್ ಮುನಿಯ ದರ್ಶನಕ್ಕೆಂದು ಒಳಪೊಕ್ಕು ಮುನಿಗೆರಗಿದರ್. ಆಗಳ್ ಅರಣ್ಯಕನ್ ಅಭ್ಯಾಗತರಂ ಮನ್ನಿಸಿ ಸರ್ವರನಾತಿಥ್ಯದಿಂ ಸತ್ಕರಿಸಿ ಶ್ರೀರಾಮ ಸತ್ಕಥಾ ವಿನೋದ ಗೋಷ್ಠಿಯೊಳ್ ಅಂತ ಹೀಗೆ ಕತೆ ಹೇಳ್ತಾ ಇದ್ದಾನೆ. ಏನು? ಇಂತು ಬಂದೊದವಿದ
ಚಳಿಗಾಲದೊಳ್. ಈಗ ಯಜ್ಞ ಕುದುರೆಯನ್ನ ಬಿಟ್ಟಾಗಿದೆ, ಅದು ಎಲ್ಲ ರಾಜ್ಯಗಳನ್ನ ತಿರುಗಿ ಹೀಗೆ ಒಂದು ಚಳಿಗಾಲ ಬರುತ್ತೆ. ಹಾಗೆ ಬಂದ ಚಳಿಗಾಲದಲ್ಲಿ ರಾಘವ ಅಂದ್ರೆ ಶ್ರೀರಾಮ, ರಾಘವನ ಯಜ್ಞ ತುರಂಗಮಂ, ಅವನ ಬಿಟ್ಟ ಆ ಯಜ್ಞಾಶ್ವ ಕುದುರೆ, ಅರಣ್ಯಕ ಅನ್ನುವ ಒಬ್ಬ ಕಿತ್ತಡಿ ಅಂದ್ರೆ ತಪಸ್ವಿ ಋಷಿ, ಅರಣ್ಯಕನೆಂಬೋರ್ವ ಕಿತ್ತಡಿಯ ಪುಣ್ಯಾಶ್ರಮಮಂ ಪುಗುತುರ್ಪುದುಂ, ಅಂದ್ರೆ ಅವನ ಆಶ್ರಮದ ಒಳಗಡೆ ಹೋಗ್ತಾ ಇದೆ ಅವರ ಕುದುರೆ. ಹಾಗಾಗಿ ಅದನ್ನ ನೋಡಿದ್ರು ಶತ್ರುಘ್ನ ಮೊದಲಾದವರು, ಆಯ್ತಪ್ಪ ಇಷ್ಟು ದಿನ ಬರೀ ಯುದ್ಧಗಳೇ ಆಯ್ತು, ಆಶ್ರಮದ ಕಡೆಗೆ ಹೋಗ್ತಾ ಇದೆ, ಗುರುಗಳ ಆಶೀರ್ವಾದವನ್ನ ತೆಗೆದುಕೊಳ್ಳೋಣ ಅಂತ ಹೇಳ್ಬಿಟ್ಟು ಶತ್ರುಘ್ನ ಮೊದಲಾದವರು ತುಂಬಾ ಜನ ಇದ್ರಲ್ಲ, ಜಾಂಬವಂತ ಇದ್ದ, ಸುಗ್ರೀವ ಇದ್ದ, ಕಪಿ ಸೈನ್ಯ ಇತ್ತು, ಅಯೋಧ್ಯೆಯ ಸೈನ್ಯ ಇತ್ತು, ಅವರೆಲ್ಲರೂ ಮುನಿಯ ದರ್ಶನಕ್ಕೆಂದು ಒಳಪೊಕ್ಕು, ಮುನಿಯ ದರ್ಶನ ಮಾಡ್ಕೊಳ್ಳಿಕ್ಕಂತ ಒಳಪೊಕ್ಕು ಒಳಗೆ ಹೋಗಿ ಮುನಿಗೆರಗಿದರ್ ಅಂದ್ರೆ ಮುನಿಗೆ ನಮಸ್ಕಾರವನ್ನ ಮಾಡಿದ್ರು. ಆಗ ಏನಾಯ್ತು, ಆಗಳ್ ಅರಣ್ಯಕನ್ ಅಭ್ಯಾಗತರಂ ಮನ್ನಿಸಿ. ಅಭ್ಯಾಗತರು ಅಂತಂದ್ರೆ ಆಕಸ್ಮಿಕವಾಗಿ ಬರುವವರು. ಇವತ್ತು ಅಲ್ಲಿ ಯಜ್ಞ ಕುದುರೆ ಬರುತ್ತೆ, ಶತ್ರುಘ್ನ ಬರ್ತಾನೆ ಅಂತ ಅರಣ್ಯಕ ಋಷಿಗಳಿಗೆ ಗೊತ್ತಿರ್ಲಿಲ್ಲ. ನಾವು ನಮ್ಮ ಮನೆಯಲ್ಲಿ ಏನಾದ್ರೂ ಸಮಾರಂಭ ಮಾಡಿ ಬನ್ನಿ ಅಂತ ಕರಿತೀವಲ್ಲ, ಅವರು ಅತಿಥಿಗಳು, ನಾವು ಆಹ್ವಾನ ಕೊಟ್ಟು ಬರುವವರು ಅತಿಥಿಗಳು. ಹೀಗೆ ವೀಕೆಂಡ್ ಅಲ್ಲಿ ಒಂದಿನ ಯಾರೋ ಮನೆಗೆ ಬರ್ತಾರಲ್ವಾ, ಅದು ಅವರು ಅಭ್ಯಾಗತರು, ಆಕಸ್ಮಿಕವಾಗಿ ನಮ್ಮ ಮನೆಗೆ ಬಂದವರು. ಹಾಗೆ ಇಲ್ಲಿ ಶತ್ರುಘ್ನ ಅರಣ್ಯಕ ಮುನಿಗೆ ಅಭ್ಯಾಗತ, ಗೊತ್ತಿರ್ಲಿಲ್ಲ ಶತ್ರುಘ್ನ ಬರ್ತಾನೆ ಅಂತ, ಅವನ ಕಡೆಯವರು ಬರ್ತಾರೆ ಅಂತ. ಹಾಗೆ ಅಭ್ಯಾಗತ ಆಗಿ ಶತ್ರುಘ್ನ ಬರ್ತಾನೆ. ಆದ್ರೂ ಅಭ್ಯಾಗತನಾಗಿ ಆಕಸ್ಮಿಕವಾಗಿ ಬಂದ್ರೂ ಕೂಡ ಅಭ್ಯಾಗತರಂ ಮನ್ನಿಸಿ ಅಂದ್ರೆ ಅವರನ್ನ ಗೌರವಿಸಿ, ಸರ್ವರನ್ ಆತಿಥ್ಯದಿಂ ಸತ್ಕರಿಸಿ, ಎಲ್ಲರಿಗೂ ಆತಿಥ್ಯ ಮಾಡಿ ಸತ್ಕಾರ ಮಾಡಿ, ಆಮೇಲೆ ಶ್ರೀರಾಮ ಸತ್ಕಥಾ ವಿನೋದ ಗೋಷ್ಠಿಯೊಳ್ ಅಂದ್ರೆ ಶ್ರೀರಾಮನ ಕುರಿತಾದಂತಹ ಸಂಭಾಷಣೆ ಕಥಾಲಾಪ ಮಾಡ್ಕೊಳ್ಳೋಕೆ ಕೂತ್ಕೊಂಡ್ರು ಎಲ್ರು. ಹೀಗೆ ನಡೀತಾ ಇದ್ದಿದ್ದು ಹಿಂದಿನ ಕಾಲದಲ್ಲಿ ಋಷಿಗಳ ಆಶ್ರಮದಲ್ಲಿ. ಯಾರಾದ್ರೂ ಬರ್ತಾರೆ, ಬೇರೆ ಋಷಿಗಳು ಬರ್ತಾರೆ, ಬೇರೆ ಸಾಮಾನ್ಯರು ಬರ್ತಾರೆ, ಅವ್ರು ಬಂದಾಗ ಒಂದು ವಿಚಾರಗೋಷ್ಠಿ ನಡೀತಾ ಇತ್ತು, ಪ್ರಪಂಚದಲ್ಲೆಲ್ಲ ಏನ್ ನಡೀತಾ ಇದೆ ಅಂತ ತಿಳ್ಕೊಳ್ತಾ ಇದ್ರು. ತಮ್ಗಿಂತ ಜ್ಞಾನಿಗಳು ಬಂದ್ರೆ ಅವರಿಂದ ವಿಚಾರಗಳನ್ನ ತಿಳ್ಕೊಳ್ತಾ ಇದ್ರು, ಅಥವಾ ಸಾಮಾನ್ಯರು ಬಂದ್ರೆ ಅಲ್ಲಿನ ಮಹರ್ಷಿಗಳೇ ಅವರಿಗೆ ಜ್ಞಾನ ಬೋಧನೆಯನ್ನ ಮಾಡ್ತಾ ಇದ್ರು. ಹೀಗೆ ನಡೀತಾ ಇತ್ತು ಆಗಿನ ಕಾಲದಲ್ಲಿ ಋಷಿಗಳ ಆಶ್ರಮದಲ್ಲಿ. ಈಗ ಬಂದಿದ್ದು ಶತ್ರುಘ್ನ ಆದ್ರಿಂದ ಶ್ರೀರಾಮನ ಕುರಿತ ಸಂಭಾಷಣೆ, ಶ್ರೀರಾಮ ಏನೇನು ಮಾಡ್ದ, ಹೇಗೆ ರಾವಣನನ್ನ ಕೊಂದ, ರಾಜ್ಯಭಾರ ಹೇಗೆ ಮಾಡ್ತಾ ಇದ್ದಾನೆ, ಅದ್ರ ಬಗ್ಗೆ ಎಲ್ಲ ಅವರು ಸತ್ಕಥಾ ವಿನೋದ ಗೋಷ್ಠಿ, ಒಂದು ಸತ್ಸಂಗ, ಒಳ್ಳೆಯ ಮಾತುಕತೆಗಳನ್ನು ನಡೆಸ್ತಾ ಇದ್ರು ಅಂತ ಹೇಳಿ ಇಲ್ಲಿ ಹೇಳ್ತಾನೆ ಮುದ್ದಣ. ಕಥೆಯನ್ನ ಮುಂದುವರಿಸ್ಕೊಂಡು ಹೇಳ್ತಾ ಇದ್ದಾನೆ. ಆವಾಗ ಮನೋರಮೆಗೆ ಒಂದು ಸಂಶಯ ಬರುತ್ತೆ. ಅದಕ್ಕೆ ಅವಳು ನಿಲ್ಲಿಸ್ತಾಳೆ, ಕಥೆಯ ಮಧ್ಯ ಹೇಳ್ತಾಳೆ. ಇಲ್ಲಿ ನೀವು ಸಾರಾಂಶವನ್ನ ನೋಡುವುದಾದ್ರೆ ಇಷ್ಟೇ: ಯಜ್ಞಾಶ್ವ ಅರಣ್ಯಕನ ಆಶ್ರಮಕ್ಕೆ ಹೋಯ್ತು, ಶತ್ರುಘ್ನ ಮೊದಲಾದವರು ಕೂಡ ಹೋದ್ರು ಮುನಿಗಳ ದರ್ಶನಕ್ಕಂತ. ಆಗ ಮುನಿ ಅವರನ್ನ ಸತ್ಕಾರ ಮಾಡಿದ ಅನ್ನೋದು ಇದರ ಸಾರಾಂಶ. ಮುಂದಿನ ಭಾಗದಲ್ಲಿ ಮನೋರಮೆ ಮುದ್ದಣ್ಣನನ್ನ ತಡೆದು ಒಂದು ಪ್ರಶ್ನೆಯನ್ನ ಕೇಳ್ತಾಳೆ. ಇಲ್ಲಿ ಅವರ ಸಂಭಾಷಣೆ ಪ್ರಾರಂಭ ಆಗಿದೆ. ಇವಾಗ ಇಲ್ಲಿ ಮನೋರಮೆಗೆ ಸಂಶಯ ಇದೆ. ಅವಳು ಕೇಳ್ತಾಳೆ, ಎನ್ನ ಚೆನ್ನೀಗ ಆತಿಥ್ಯಮೆಂದೊಡೆಂ ಬರಿದೆ ಬಾಯುಪಚಾರಮೇ. ಮುದ್ದಣ ಹೇಳ್ತಾನೆ, ಅಲ್ತಲ್ತು ಬಾಯ ಉಪಚಾರ ಮಲ್ತು, ಬಂದರ್ಗೆ ಕೈಗೆ ಕಾಲ್ಗೆ ನೀರಿತ್ತು ಕುಳ್ಳಿರಿಸಿ, ಸವಿಗೂಳನಿಕ್ಕಿ ಪೂವಿಂ ಸಿಂಗರಿಸಿ, ಭಾವನ್ಯದಿಂ ಸೊಗಸುಗೈದು ಒಡನಿರ್ದು ನುಡಿದು ನಡೆದು ಮನ್ನಿಪುದು. ಮನೋರಮೆ ಕೇಳ್ತಾಳೆ, ಅಂತಿರ್ಪುದುಂ ಶತ್ರುವನ ಸಾಯಿರ ಲೆಕ್ಕ ದಿನಿವಿರಿದು ಪಡೆಗೆ ಅರಣ್ಯಕಂ ಕೂಳ್ನೀರಿತ್ತು ಸಮ್ಮನಿಸಿದನೇ ಅಂತ ಕೇಳ್ತಾಳೆ. ಅವಳ ಸಂಶಯ ಸಹಜವಾದದಲ್ವಾ. ಅವಳು ಕೇಳ್ತಾಳೆ, ಎನ್ನ ಚೆನ್ನಿಗ ಅಂದ್ರೆ ಚಲುವ ಅಂತ ಪ್ರೀತಿಯಿಂದ ಕೇಳ್ತಾಳೆ. ಆತಿಥ್ಯ ಮೆಂದೊಡೆ, ಬಂದವರಿಗೆ ಆತಿಥ್ಯ ಮಾಡೋದಂದ್ರೇನು? ಬರಿದೆ ಬಾಯುಪಚಾರಮೇ, ಬರೀದೆ ಬಾಯಲ್ಲಿ ಮಾತಾಡ್ಸೋದಾ? ಹೌದಾ, ನೀವು ಶ್ರೀರಾಮನ ಕಡೆಯವರ, ಯಾವ ದೇಶಕ್ಕೆಲ್ಲ ಹೋಗಿ ಬಂದ್ರಿ, ಬಹಳ ಆಯಾಸ ಆಗಿರ್ಬೇಕು, ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಬರ್ದೆ ಬಾಯುಪಚಾರ ಮಾಡೋದಾ ಆತಿಥ್ಯ ಅಂದ್ರೆ ಅಂತ ಕೇಳ್ತಾಳೆ. ಅವಾಗ ಮುದ್ದಣ್ಣ ಹೇಳ್ತಾನೆ, ಅಲ್ತಲ್ತು ಅಲ್ಲ ಬಾಯೋ ಉಪಚಾರ ಮಲ್ತು, ಬರ್ದೆ ಬಾಯಲ್ಲಿ ಮಾತಾಡಿ ಕಳ್ಸೋದಲ್ಲ. ಏನ್ ಮಾಡ್ಬೇಕು ಉಪಚಾರ ಅಂದ್ರೆ? ಬಂದರ್ಗೆ ಕೈಗೆ ಕಾಲ್ಗೆ ನೀರಿತ್ತು, ಬಂದವ್ರಿಗೆ ಕೈ ಕಾಲು ತೊಳ್ಕೊಳ್ಳೋದಕ್ಕೆ ನೀರು ಕೊಡ್ಬೇಕು ಮೊದ್ಲಿಗೆ, ಅರ್ಘ್ಯಪಾದ್ಯಗಳು ಅಂತ ಹೇಳ್ತಾರೆ. ಮೊದಲಿಗೆ ನೆಂಟರು ಅಥವಾ ಯಾರಾದ್ರೂ ಮನೆ ಹತ್ರ ಬಂದ ತಕ್ಷಣ ಅವರಿಗೆ ಕೈಕಾಲು ತೊಳೆದುಕೊಳ್ಳಿಕ್ಕೆ ನೀರು ಕೊಡಬೇಕು. ಆಮೇಲೆ ಕುಳ್ಳಿರಿಸಿ ಒಳ್ಳೆ ಆಸನವನ್ನ ಕೊಟ್ಟು ಅವರನ್ನ ಕೂರಿಸ್ಬೇಕು. ಆಮೇಲೆ ಸವಿಗೂಳನಿಕ್ಕಿ,
ಹೂಳ್ ಅಂದ್ರೆ ಅನ್ನ ಅಂತ, ಸವಿಗೂಳು ಅಂತಂದ್ರೆ ಇಲ್ಲಿ ಒಳ್ಳೆಯ ಊಟ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಈಗ ಯಾರಾದ್ರೂ ಸಂಬಂಧಿಕರು ಅಥವಾ ನೆಂಟರು ಬಂದಾಗ ದಿನ ಮನೇಲಿ ಮಾಡೋ ಅಡುಗೆನ ಹಾಕೋದಿಲ್ಲ ಅಲ್ವಾ, ಏನಾದ್ರೂ ವಿಶೇಷ ಮಾಡ್ತಾರೆ, ಸ್ವೀಟ್ ಮಾಡ್ತಾರೆ ಅಲ್ವಾ. ಹಾಗೆ ಸವಿಗೂಳನಿಕ್ಕಿ, ಆಮೇಲೆ ಪೂವಿಂ ಸಿಂಗರಿಸಿ, ಹೂವು ಅಂದ್ರೆ ಹೂವಿನಿಂದ ಸಿಂಗರಿಸ್ಬೇಕು ಅಂತ ಹೇಳ್ತಾನೆ. ಅಂದ್ರೆ ಅವರಿಗೆ ಕೊರಳಿಗೆ ಹೂವಿನ ಹಾರವನ್ನ ಹಾಕಿ ಸ್ವಾಗತ ಮಾಡ್ಬೋದು. ಅಥವಾ ಆ ಕಾಲದಲ್ಲಿ ಗಂಡಸರು ತಲೆನೆಲ್ಲ ತುಂಬಾ ಕೂದ್ಲಿರ್ತಿತ್ತು, ಅವರು ಹೂಗಳನ್ನೆಲ್ಲ ಮುಡ್ಕೊಳ್ತಾ ಇದ್ರು. ಹೆಂಗಸರು ಬಂದ್ರೆ ಹೇಗೂ ಅವರಿಗೆ ಮುಡ್ಕೊಳ್ಳಿಕ್ಕೆ ಹೂ ಕೊಡಬೇಕು. ಹಾಗೆ ಹೂವಿಂ ಸಿಂಗರಿಸಿ ಭಾವನ್ನದಿಂ ಸೊಗಸುಗೈದು ಅಂತ ಹೇಳ್ತಾನೆ. ಭಾವನ್ನ ಅಂದ್ರೆ ಶ್ರೀಗಂಧ, ಶ್ರೀಗಂಧದಿಂದ ಸೊಗಸುಗೈದು ಅಂದ್ರೆ ಶ್ರೀಗಂಧದಿಂದ ಅಲಂಕಾರ ಮಾಡ್ಬೇಕಂತೆ ಯಾರಾದ್ರೂ ಅತಿಥಿಗಳು ಬಂದ್ರೆ. ಏನ್ ಕೊಡ್ಬೋದು? ಶ್ರೀಗಂಧ ಅನ್ನೋದು ಆ ಕಾಲದ ಸೆಂಟ್, ಅದು ಆಕ್ಚುಲಿ ಗಂಧವನ್ನ ತೆಗೆದುಬಿಟ್ಟು ಹಚ್ಕೊಳ್ಳಿಕ್ಕೆ ಕೊಡ್ಬೋದು, ಅಥವಾ ಶ್ರೀಗಂಧ ಹಾಕಿದ ಪನ್ನೀರನ್ನು ಚುಮುಕ್ಸ್ಕೊಳ್ಬೋದು, ಶ್ರೀಗಂಧದಿಂದ ಮಾಡಿದಂಥ ಪರಿಮಳ ದ್ರವ್ಯಗಳನ್ನ ಕೊಡ್ಬೋದು ಅವರಿಗೆ. ಹಾಗಾಗಿ ಬಂದವರಿಗೆ ಶ್ರೀಗಂಧದಿಂದ ಅವರನ್ನು ಸ್ವಾಗತ ಮಾಡೋದು, ಅಲಂಕಾರ ಮಾಡೋದು ಅನ್ನೋದು ಬಹುದೊಡ್ಡ ಸತ್ಕಾರ. ಹಾಗೆ ಮಾಡಬೇಕು. ಆಮೇಲೆ ಒಡನಿರ್ದು ಅವ್ರ ಜೊತೆ ಇರಬೇಕು, ನುಡಿದು ನಡೆದು ಮನ್ನಿಪುದು, ಅವ್ರ ಜೊತೆನೇ ಇದ್ದು ಅವ್ರ ಹತ್ರ ಯೋಗಕ್ಷೇಮ ಕೇಳಿ ಮಾತಾಡ್ಬಿಟ್ಟು ಅವರನ್ನ ಚೆನ್ನಾಗಿ ಗೌರವಿಸ್ಬೇಕು ಅಂತ ಹೇಳ್ತಾನೆ. ಹಾಗೆ ಮಾಡಿದ್ರೆ ಮಾತ್ರ ಅದು ಉಪಚಾರ ಅಂತ ಹೇಳ್ತಾನೆ. ಇವಾಗ ನಿಮ್ಮ ಮನೆಗೆ ಯಾರಾದ್ರೂ ನೆಂಟರು ಬಂದ್ರೆ ಮಕ್ಳೇ ನೀವೆಲ್ಲ ಏನ್ ಮಾಡ್ತೀರಿ? ಮೊಬೈಲ್ ಹಿಡ್ಕೊಂಡು ಕೋಣೆ ಒಳಗಡೆ ಹೋಗಿ ಕೂತ್ಕೊಳ್ತೀರಲ್ವಾ? ಹಾಗಲ್ಲ ಉಪಚಾರ ಅಂದ್ರೆ. ಒಡನಿರ್ದು ಅವ್ರ ಜೊತೆ ಇದ್ದು, ನುಡಿದು ನಡೆದು ಅವ್ರ ಜೊತೆ ಮಾತಾಡ್ಬೇಕು, ವಿಚಾರಗಳನ್ನ ಕೇಳ್ಬೇಕು. ಮನೇಲೆಲ್ರು ಚೆನ್ನಾಗಿದ್ದಾರಾ, ನಿಮ್ಮೂರಲ್ಲಿ ಏನೇನ್ ನಡೀತಾ ಇದೆ ಅಂತ ಮಾತಾಡ್ಬೇಕು. ಅವರು ಮಾತಾಡ್ತಾರೆ ನಿಮ್ ಜೊತೆ. ಹಾಗೆ ಉಪಚಾರ ಮಾಡಬೇಕು ಅಂತ ಹೇಳ್ತಾನೆ. ಈಗ ಮನೋರಮೆ ಹೇಳ್ತಾಳೆ, ಅಂತಿರ್ಪುದು ಸರಿ ತಾನೆ, ಹಾಗಿರ್ಬೇಕು ತಾನೆ ಉಪಚಾರ ಅಂದ್ರೆ. ಆದ್ರೆ ಶತ್ರುವನ ಸಾವಿರ ಲೆಕ್ಕದಿನಿವಿರಿದು ಪಡೆಗೆ, ಸಾವಿರ ಲೆಕ್ಕದ ಇನಿ ಪಿರಿದು, ಲೆಕ್ಕಕ್ಕಿಂತನೂ ಜಾಸ್ತಿ, ಲೆಕ್ಕಕ್ಕೆ ಸಿಗದೇ ಇರುವಂತಹ ಸೈನ್ಯ ಶತ್ರುಘ್ನದ್ದು. ಕಪಿ ಸೈನ್ಯ ಇದೆ, ಅಯೋಧ್ಯೆ ಸೈನ್ಯ ಇದೆ. ಅಷ್ಟು ಸೈನ್ಯಕ್ಕೆ, ಪಡೆ ಅಂದ್ರೆ ಸೈನ್ಯ, ಅಷ್ಟು ಸೈನ್ಯಕ್ಕೆ ಅರಣ್ಯಕಂ ಕೂಳ್ನೀರಿತ್ತು ಸಮ್ಮನಿಸಿದನೆ. ಕೂಳ್ನೀರ್ ಅನ್ನ ನೀರು ಅಂದ್ರೆ ಊಟ ಉಪಚಾರ ಮಾಡಿಬಿಟ್ಟು ಸಮ್ಮನಿಸಿದನೆ, ಗೌರವ ಮಾಡಿದ್ನ ಅವನು ಅಷ್ಟು ದೊಡ್ಡ ಸೈನ್ಯಕ್ಕೆ ಅಂತ ಕೇಳ್ತಾಳೆ. ಸಹಜವಾದದ್ದಲ್ವಾ ಅವಳ ಒಂದು ಪ್ರಶ್ನೆ, ಹಾಗೆ ಅವಳು ಕೇಳ್ತಾಳೆ. ಓಕೆ, ಉಪಚಾರ ಅಂದ್ರೆ ಹೇಗ್ ಮಾಡ್ಬೇಕು ಅಂತ ಇಲ್ಲಿ ಮುದ್ದಣ ಹೇಳ್ತಾನೆ. ಆಗ ಮನೋರಮೆ ಮತ್ತೊಮ್ಮೆ ಕೇಳ್ತಾಳೆ, ಹಾಗಾದ್ರೆ ಅಷ್ಟು ದೊಡ್ಡ ಸೈನ್ಯಕ್ಕೆ ಅವನು ಊಟೋಪಚಾರ ಮಾಡಿ ಸತ್ಕಾರ ಮಾಡಿದ್ನಾ ಅಂತ ಕೇಳ್ತಾನೆ. ಏನ್ ಹೇಳ್ತಾನೆ ಮುದ್ದಣ ನೋಡೋಣ. ಈಗ ಮುದ್ದಣ ಹೇಳ್ತಾನೆ, ಅಪ್ಪುದಪ್ಪುದು ಅನಿಬರುಮಂ ಯಥೇಚ್ಛಂ ಮೃಷ್ಟಾನ್ನ ಭೋಜನದಿಂ ತಣಿಸಿದಂ ಅಂತ. ಮನೋರಮೆ, ಎನಗಿದಚ್ಚರಿ ಎಂತುಟಾರ್ಥಂ? ಮುದ್ದಣ, ಏಂ ಮುನಿಗಳೊಂದು ಜಪದ ತಪದ ಮಂತ್ರದ ಬಲ್ಮೆಯಂ ಕಿರಿದೆ, ಬೇಡಿದ ಪುರುಳನ್ ಉರದಿಂ ತಂದೇಗುಂ. ಮನೋರಮೆ, ಅಂತುಟೇಂ ಘನಂ ಹೌದೋ ಮಂತ್ರಂ ಅಂತ. ಎಷ್ಟು ಚೆನ್ನಾಗಿರುವಂಥ ಸಂಭಾಷಣೆಯನ್ನು ಮಾಡ್ತಾರೆ ನೋಡಿ. ಅವಳು ಪ್ರಶ್ನೆ ಕೇಳಿದ್ಲಲ್ಲ, ಅಷ್ಟು ಜನರ ಸೈನ್ಯಕ್ಕೆಲ್ಲ ಸೇರಿ ಅವನು ಸತ್ಕಾರ ಮಾಡಿದ್ನ ಅಂತ. ಆಗ ಮುದ್ದಣ್ಣ ಹೇಳ್ತಾನೆ, ಅಪ್ಪುದಪ್ಪುದು ಹೌದೌದು, ಅನಿಬರುಮಂ ಅಂದ್ರೆ ಅಷ್ಟೊಂದು ಜನರನ್ನು ಯಥೇಚ್ಛಂ ಮೃಷ್ಟಾನ್ನ ಭೋಜನದಿಂ ತಣಿಸಿದಂ, ಅಷ್ಟು ಜನರಿಗೂ ಯಥೇಚ್ಛ ಅಂದ್ರೆ ಬೇಕಾದಷ್ಟು, ಅನ್ಲಿಮಿಟೆಡ್ ಅಂತಾರಲ್ಲ, ಯಥೇಚ್ಛ ಮೃಷ್ಟಾನ್ನ ಭೋಜನ ಅಂದ್ರೆ ಸವಿಯಾದ ಊಟ ಹಾಕಿ ತಣಿಸಿದ, ತೃಪ್ತಿಪಡಿಸಿದ ಅಂತ ಹೇಳ್ತಾನೆ ಮುದ್ದಣ. ಅಷ್ಟೂ ಜನರಿಗೆ ತೃಪ್ತಿಯಾಗುವಷ್ಟು ಭೋಜನವನ್ನ ಮಾಡಿ ಅರಣ್ಯಕ ಮುನಿ ಅವರಿಗೆ ಬಡಿಸಿದ, ಅವರನ್ನ ಸತ್ಕಾರ ಮಾಡಿದ ಅಂತ ಮುದ್ದಣ ಹೇಳ್ತಾನೆ. ಮನೋರಮೆಗೆ ನಂಬೋಕಾಗ್ತಾ ಇಲ್ಲ. ಅವಳು ಹೇಳ್ತಾಳೆ, ಎನಗಿದಚ್ಚರಿ ಎಂತುಟಾರ್ಥಂ, ನನಗಿದು ಆಶ್ಚರ್ಯ ಆಗ್ತಾ ಇದೆ. ಎಂತುಟಾರ್ಥಂ ಹೇಗೆ ಸಾಧ್ಯ ಆಯಿತು? ಅಷ್ಟೊಂದು ಸಮರ್ಥ ಹೇಗೆ ಆದ್ರು ಅರಣ್ಯಕ ಮುನಿ? ಕಾಡ್ನಲ್ಲಿರುವವ್ರಿಗೆ ಇಷ್ಟು ಸೈನ್ಯಕ್ಕೆ ಊಟ ಮಾಡಿ ಹಾಕುವಷ್ಟು ಸಾಮರ್ಥ್ಯ ಎಲ್ಲಿಂದ ಬಂತು ಅಂತ ಅವಳು ಕೇಳ್ತಾಳೆ. ಆಗ ಮುದ್ದಣ ಹೇಳ್ತಾಳೆ, ಏಂ ಅದರಲ್ಲೇನು ಆಶ್ಚರ್ಯ? ಮುನಿಗಳೊಂದು ಜಪದ ತಪದ ಮಂತ್ರದ ಬಲ್ಮೆ ಏಂ ಕಿರಿದೆ. ಮುನಿಗಳ ಹತ್ರ ಜಪ ತಪ ಮಾಡಿ ಮಂತ್ರವನ್ನು ಅವ್ರು ಸಿದ್ಧಿ ಮಾಡ್ಕೊಂಡಿರ್ತಾರಲ್ಲ, ಅದೇನು ಕಿರಿದೆ, ಸಣ್ಣದೇ, ಅದು ಬಹಳ ದೊಡ್ಡದು, ಅವ್ರು ಬಹಳ ಮಂತ್ರಶಕ್ತಿ ಇರುತ್ತೆ ಅವ್ರ ಹತ್ರ ಅಂತ ಹೇಳ್ತಾನೆ. ಹೆಂಗಿರುತ್ತೆ ಅಂದ್ರೆ ಅವರ ಒಂದು ಆ ಜಪ ತಪ ಮಾಡಿ ಅವರು ಪಡ್ಕೊಂಡಿರುವಂತಹ ಮಂತ್ರಶಕ್ತಿ ಹೇಗಿರುತ್ತೆ ಅಂದ್ರೆ, ಬೇಡಿದ ಪುರುಳನ್
ಉರದಿಂ ತಂದೀಗುಂ ಅಂತ. ಪುರುಳು ಅಂದ್ರೆ ದ್ರವ್ಯ, ಅಂದ್ರೆ ವಸ್ತು. ಈಗ ನಿಮ್ಗೆ ಅಡ್ಗೆ ಮಾಡ್ಬೇಕಂದ್ರೆ ಏನೇನ್ ವಸ್ತು ಬೇಕು, ಅಥವಾ ಯಾರಿಗಾದ್ರೂ ಸತ್ಕಾರ ಮಾಡ್ಬೇಕು, ಅವ್ರಿಗೆ ಈಗ ಪೂವಿಂ ಸಿಂಗರಿಸಿ ಅಂದ್ರಲ್ಲ, ಅವ್ರಿಗೆ ಒಳ್ಳೆ ಹಾರ ಹಾಕ್ಬೇಕು ಅಂದ್ರೆ ಆ ಮಂತ್ರ ಹಾರ ತಂದ್ಕೊಡುತ್ತೆ. ಅವರಿಗೆ ಗಂಧ ತೇದು ಹಚ್ಚಬೇಕಂದ್ರೆ ಅದು ಸಿದ್ಧ ಮಾಡ್ಕೊಡುತ್ತೆ. ಅಥವಾ ಮೃಷ್ಟಾನ್ನ ಭೋಜನ ಕೊಡ್ಬೇಕು ಅಂದ್ರೆ ಅದು ಸಿದ್ಧ ಮಾಡಿಕೊಡುತ್ತೆ. ಹಾಗಾಗಿ ಬೇಡಿದ ಪುರುಳಂ, ನೀನು ಏನ್ ಕೇಳು ಅದನ್ನ ಉರದಿಂ ಅಂದ್ರೆ ಬೇಗನೆ, ಕೂಡ್ಲೆ, ತಂದೀಗುಂ ತಂದು ಕೊಡುತ್ತೆ. ಆ ತರದ ಮಂತ್ರ ಸಿದ್ಧಿ ಇರುತ್ತೆ ಮುನಿಗಳತ್ರ. ಮುನಿಗಳೊಂದು ಜಪದ ತಪ್ಪದ ಮಂತ್ರದ ಬಲ್ಮೆಯಂ ಕಿರಿದೆ, ಅದೇನ್ ಸಣ್ಣದನ್ಕೊಂಡಿದ್ಯಾ ಅವ್ರ ಸಾಧನೆ? ಅವ್ರು ಮಾಡ್ಕೊಂಡಿರುವಂತ ಮಂತ್ರ ಸಿದ್ಧಿ ಇದೆಯಲ್ಲ ಅಷ್ಟಿದೆ ಅಂತ ಇಲ್ಲಿ ಮುದ್ದಣ ಹೇಳ್ತಾನೆ. ಮತ್ತೆ ಆಶ್ಚರ್ಯ ಆಗತ್ತೆ. ಅವಾಗ ಮನೋರಮೆ ಹೇಳ್ತಾಳೆ, ಅಂತುಟೇ ಹಾಗೇನು ಘನಂ ಅಂದ್ರೆ ಬಹಳ ಶ್ರೇಷ್ಠವೇ ಇರಬೇಕು, ಗ್ರೇಟ್ ಅಂತ ಹೇಳ್ತೀವಲ್ಲ ಹಾಗೆ. ಘನಂ ಹೌದು ಮಂತ್ರಂ, ಆ ಮಂತ್ರ ಯಾವುದು ಅಂತ ಕೇಳ್ತಾಳೆ. ಯಾಕಂದ್ರೆ ಆಶ್ಚರ್ಯ ಆಗಿರುತ್ತೆ, ಅಷ್ಟು ಜನರಿಗೆ ಊಟ ಮಾಡುವಷ್ಟು, ಬೇಕಾದ್ದನ್ನು ಕೊಡುವಷ್ಟು ಇರುವಂತ ಮಂತ್ರ ಅಂದ್ರೆ ಅದು ಯಾವ ಮಂತ್ರ ಇರಬಹುದು ಅಂತ ಮನೋರಮೆಗೆ ಆಶ್ಚರ್ಯ ಆಗತ್ತೆ. ಅದನ್ನ ಕೇಳ್ತಾಳೆ. ಸೊ ಇದೇ ಸಂಭಾಷಣೆ ಇಲ್ಲಿ ಬಂದಿದೆ. ಇಲ್ಲಿ ಅವರ ಜಪತಪದ ಶಕ್ತಿಯನ್ನ ಮುದ್ದಣ ಹೇಳ್ತಾನೆ. ಹಾಗೇನು ಯಾವುದು ಆ ಮಂತ್ರ ಅಂತ ಇಲ್ಲಿ ಮನೋರಮೆ ಕೇಳ್ತಾಳೆ. ಈಗ ಮುದ್ದಣ ಹೇಳ್ತಾನೆ, ಆವುದೇಂ ಏಕಾಕ್ಷರಿ, ದ್ವ್ಯಕ್ಷರಿ, ತ್ರ್ಯಕ್ಷರಿ, ಚತುರಾಕ್ಷರಿ, ಪಂಚಾಕ್ಷರಿ, ಷಡಕ್ಷರಿ ಮುಂತಪ್ಪ ಪ್ರಸಿದ್ಧ ಮಂತ್ರಗಳೊಳವಲ್ತೆ. ಮನೋರಮೆ, ಓ ಇನಿತೊಂದು ಜಪದ ಬಲ್ಮೆ ನೆರಮಿರ್ಪಿನಿಂ ಪೆರತೊಂದರ ಗೊಡವೆ ಇಲ್ಲದೆ ಇರ್ಕುಂ ತಾಪಸರ್. ಮುದ್ದಣ, ಅಪ್ಪುದಪ್ಪುದು ತಪ್ಪೇಂ ಅಂತ. ಈಗ ಯಾವ ಮಂತ್ರ ಇದೆ ಅವ್ರ ಹತ್ರ ಅಂತ ಕೇಳ್ತಾಳಲ್ಲ, ಅವಾಗ ಮುದ್ದಣ ಹೇಳ್ತಾನೆ, ಬರೀ ಒಂದ್ ಮಂತ್ರ ಅಂತಲ್ಲ, ಯಾವುದೇ ಯಾವ್ದಾದ ಎಷ್ಟೊಂದು ಮಂತ್ರ ಇದೆ. ಏಕಾಕ್ಷರಿ ಅಂದ್ರೆ ಒಂದ್ ಅಕ್ಷರ ಇರುವಂತ ಮಂತ್ರ. ಉದಾಹರಣೆಗೆ ಇವಾಗ ಕಾಳಿ ದೇವಿಯ ಮಂತ್ರ ಎಲ್ಲ ಇರುತ್ತಲ್ಲ, ಹ್ರೀಂ ಕ್ರೀಂ ಅಂತೆಲ್ಲ, ಇವೆಲ್ಲ ಏಕಾಕ್ಷರಿ ಮಂತ್ರಗಳು. ಹಾಗೆ ದ್ವ್ಯಕ್ಷರಿ ಅಂದ್ರೆ 2 ಅಕ್ಷರದ ಮಂತ್ರಗಳು, ತ್ರ್ಯಕ್ಷರಿ ಅಂದ್ರೆ 3 ಅಕ್ಷರದ ಮಂತ್ರಗಳು, ಚತುರಾಕ್ಷರಿ ಅಂದ್ರೆ 4 ಅಕ್ಷರಗಳ ಮಂತ್ರಗಳು, ಪಂಚಾಕ್ಷರಿ ಅಂದ್ರೆ 5 ಅಕ್ಷರಗಳ ಮಂತ್ರಗಳು. ಶಿವ ಪಂಚಾಕ್ಷರಿ ಅಂತ ಇದೆಯಲ್ಲ ನಮ್ಮಲ್ಲಿ, ಬಹಳ ಪ್ರಸಿದ್ಧವಾದಂತಹ ಮಂತ್ರ ನಮ ಶಿವಾಯ ಅನ್ನೋದು ಶಿವ ಪಂಚಾಕ್ಷರಿ ಮಂತ್ರ. ಹಾಗೇನೆ ಷಡಕ್ಷರಿ, ಹೀಗೆ ತುಂಬಾ ಮಂತ್ರಗಳಿವೆಯಪ್ಪ. ಮುಂತಪ್ಪ ಪ್ರಸಿದ್ಧ ಮಂತ್ರಗಳೊಳವಲ್ತೆ, ಇದು ಈ ತರನಾದ ಪ್ರಸಿದ್ಧವಾದಂತ ತುಂಬಾ ಮಂತ್ರಗಳು ಇದೆಯಲ್ಲ ಅಂತ ಹೇಳ್ತಾರೆ. ಅವಾಗ ಮನೋರಮೆ ಹೇಳ್ತಾಳೆ, ಹೌದಲ್ವಾ, ಇಷ್ಟೊಂದು ಮಂತ್ರ ಇದೆಯಲ್ಲ, ಓ ಇನಿತೊಂದು ಜಪದ ಬಲ್ಮೆ ನೆರಮಿರ್ಪಿನಿಂ ಅಂದ್ರೆ ಇಷ್ಟೊಂದು ಜಪದ ಮಂತ್ರದ ಒಂದು ಶ್ರೇಷ್ಠತೆ, ಅದರ ನೆರವು ಇರುವುದರಿಂದ, ನೆರಮಿರ್ಪಿನಿಂ ಅದರ ಸಹಾಯದಿಂದಾಗಿ, ಪೆರತೊಂದರ ಅಂದ್ರೆ ಬೇರೆ ಯಾವುದರ ಗೊಡವೆ ಇಲ್ಲದೆ ಇರ್ಕುಂ ತಾಪಸರ್, ಬೇರೆ ಯಾವುದ್ರದ್ದು ಚಿಂತೆ ಇಲ್ಲದೆ ಅವರು ಆರಾಮಾಗಿರ್ತಾರೆ. ಕಾಡಲ್ಲಿದ್ರೂ ಕೂಡ ಈ ಮಂತ್ರಗಳ ತಪಸ್ಸಕ್ತಿ ಇರುತ್ತಲ್ಲ ಅವ್ರಿಗೆ, ಹಾಗಾಗಿ ಪೆರತೊಂದರ ಗೊಡವೆ ಇಲ್ಲದೆ, ಬೇರೆ ಯಾವುದ್ರ ಚಿಂತೆ ಇಲ್ದೇನೆ ಅವರು ಆರಾಮಾಗಿರ್ತಾರೆ ಅಂತ ಮನೋರಮ ಹೇಳ್ತಾಳೆ. ಅವಾಗ ಮುದ್ದಣ ಅಂತಾನೆ, ಅಪ್ಪುದಪ್ಪುದು ತಪ್ಪೇ, ಹೌದಪ್ಪ ಹೌದು, ಹೌದೌದು ತಪ್ಪೇನಿದೆ ಅದರಲ್ಲಿ, ಅವರು ತಪಸ್ ಮಾಡಿದ್ರು, ಅವರು ಮಂತ್ರ ಸಿದ್ಧಿಯನ್ನ ಮಾಡ್ಕೊಂಡ್ರು, ಅವರು ಆರಾಮಾಗಿದ್ದಾರೆ, ಅದರಲ್ಲಿ ತಪ್ಪೇನು ಅಂತ ಇಲ್ಲಿ ಮುದ್ದಣ ಹೇಳ್ತಾನೆ. ಹಾಗೆ ಇಲ್ಲಿ ಅವರಲ್ಲಿ ಇರುವಂತಹ ಬೇರೆ ಬೇರೆ ಮಂತ್ರಗಳು ಯಾವ್ದೆಲ್ಲ ಇರುತ್ತೆ ತಪಸ್ವಿಗಳ ಹತ್ರ ಅಂತ ಮುದ್ದಣ ಹೇಳ್ತಾನೆ. ಅವಾಗ ಮನೋರಮೆ ಹೇಳ್ತಾಳೆ, ಹೌದು ಇಷ್ಟೊಂದು ಮಂತ್ರದ ಶಕ್ತಿ ಇರೋದ್ರಿಂದನೇ ಬೇರೆ ಏನು ಯೋಚನೆ ಮಾಡದೆ ಆರಾಮಾಗಿದ್ದಾರೆ ತಪಸ್ವಿಗಳು ಅಂತ. ಮುದ್ದಣ ಹೇಳ್ತಾನೆ, ಹೌದು. ಈಗ ಮನೋರಮೆ ಹೇಳ್ತಾಳೆ, ಅಂತದಿರ್ಕೆ ನಿನ್ನನ್ನರಪ್ಪ ಕಬ್ಬಿಗರ್ ಮನೆ ವಾಳ್ತೆಯೊಳ್ ಇನಿಸೊಂದುಂ ಗೊಡವೆಗೊಳ್ಳದೆ ಕೆಮ್ಮನೆ ಪಾಳ್ಗತೆಯ ಕಬ್ಬದೊಳ್ ಏವೊಳ್ತುಂ ಬೆಮಗೊಂಡಿರ್ಪರಲೆ ಅವರ್ಗೇಂ ಬಟ್ಟೆಯೋ ಉಣಲೇಂ ತಿನ್ನಲೇಂ ಅಂತಿರೊಂದು ಜಪಮಂ ಪಿರಿಯ ತವಸಿಗಳತ್ತಣಿಂ ಉಪದೇಶಂ ಗೊಂಡಡಾಗದೆ ಅಂತ. ಎಷ್ಟು ಚಂದ ಮಾಡಿ ಹೇಳ್ತಾಳೆ ನೋಡಿ ಇಲ್ಲಿ. ಮುನಿಗಳ ಮಂತ್ರಗಳ ಬಗ್ಗೆ ಮುದ್ದಣ ಹೇಳ್ತಾ ಇದ್ದ. ಅವಳಿಗೆ ಯೋಚನೆ ಬಂತು, ಅಯ್ಯೋ ಈ ಮಂತ್ರಗಳೆಲ್ಲ ಮುನಿಗಳ ಹತ್ರ ಇರೋ ಬದಲು ನಮ್ಮ ಹತ್ರನೂ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ಅಂಥದಿರ್ಕೆ ಅದು ಹಂಗಿರ್ಲಿ, ಈಗ ನಿನ್ನನ್ನರಪ್ಪ ಕಬ್ಬಿಗರ್, ನಿನ್ ಥರ ಇರೋಂತಹ ಕಬ್ಬಿಗರ್ ಅಂದ್ರೆ ಕವಿಗಳು ಏನ್ ಮಾಡ್ತಾರೆ, ಮನೆ ವಾಳ್ತೆಯೋಳ್ ಇನಿಸೊಂದುಂ ಗೊಡವೆಗೊಳ್ಳದೆ, ಮನೆ ನಡೆಸುವ ವಿಚಾರದಲ್ಲಿ, ತಮ್ಮ ಮನೆ ವಿಚಾರದಲ್ಲಿ ಇನಿಸೊಂದು ಒಂಚೂರು ಗೊಡವೆಗೊಳ್ಳದೆ ಅಂದ್ರೆ ಚಿಂತೆನೆ ಮಾಡ್ಕೊಳ್ದೆ, ಕೆಮ್ಮನೆ ಪಾಳ್ಗತೆಯ ಕಬ್ಬದೊಳ್ ಏವೊಳ್ ತುಂಬೆಮಗೊಂಡಿರ್ಪರಲೆ, ಸುಮ್ನೆ ಅಂದ್ರೆ ಕೆಮ್ಮನೆ
ಪಾಳ್ಗತೆಯ ಕಬ್ಬದೊಳೆ. ಪಾಳ್ಗತೆ ಅಂದ್ರೆ ಹಾಳ್ ಕತೆ ಬರೆಯೋದು. ಕಬ್ಬ ಅಂದ್ರೆ ಕಾವ್ಯ. ಕಾವ್ಯ ಬರೋದು. ಏವೊಳ್ತುಂ ಇಡೀ ಹೊತ್ತು ಎಲ್ಲಾ ಹೊತ್ತು ಬೆಮೆಗೊಂಡಿರ್ಪರಲೆ ಅದ್ರಲ್ಲೇ ಯೋಚನೆ ಮಾಡ್ಕೊಂಡು ಭ್ರಮೆಗೊಂಡಿರ್ತಾರೆ. ಕವಿಗಳು ಹೇಗಿರ್ತಾರೆ? 3 ಹೊತ್ತು ಕಾವ್ಯ ಬರೆಯೋದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರಲ್ವಾ ಅವರು. ಅವರ ತಲೆಯಲ್ಲಿ ಯಾವತ್ತೂ ಯಾವಾಗ್ಲೂ ಒಂದು ಕಾಲ್ಪನಿಕ ಪ್ರಪಂಚ ಓಡ್ತಾ ಇರುತ್ತೆ. ಹಂಗ್ ಬರಿಯೋಣ, ಹಿಂಗ್ ಬರಿಯೋಣ ಅಂತ. ಇಲ್ಲ ಅಂದ್ರೆ ಕೋಣೆಯಲ್ಲಿ ಕೂತ್ಕೊಂಡು ಬರಿತಾ ಇರ್ತಾರೆ. ಅವ್ರು ಮನೆ ಬಗ್ಗೆ ಚಿಂತೆ ಮಾಡೋದಿಲ್ಲ ಅಲ್ವಾ? ಅದಕ್ಕೆ ಮನೋರಮೆ ಹೇಳ್ತಾಳೆ, "ನಿನ್ನನ್ನರಪ್ಪ ಕಬ್ಬಿಗ" ನಿನ್ ತರ ಇರೋಂಥ ಕವಿಗಳು ಮನೆ ವಾಳ್ತೆಯಲ್ಲಿ ಅಂದ್ರೆ ಮನೆ ನಡೆಸೋದ್ರಲ್ಲಿ ತಮ್ಮ ಮನೆ ಬಗ್ಗೆ ಒಂಚೂರು ಗೊಡವೆ ಮಾಡ್ಕೊಳ್ದೆ, ಚಿಂತೆ ಮಾಡ್ಕೊಳ್ದೆ, ಕೆಮ್ಮನೆ ಸುಮ್ನೆ ಹಾಳ್ಗತೆಯನ್ನ, ಕಬ್ಬವನ್ನ ಅಂದ್ರೆ ಕಾವ್ಯವನ್ನ ಅದ್ರನ್ ಬರಿತಾ ಯಾವಾಗ್ಲೂ ಇಡೀ ಹೊತ್ತು ಅದ್ರಲ್ಲೇ ಯೋಚನೆ ಮಾಡ್ತಿರ್ತಾರಲ್ವಾ? ಅದಕ್ಕೆ ಅವ್ರಿಗೇನ್ ಬಟ್ಟೆಯೋ, ಅವ್ರಿಗೇನ್ ದಾರಿ ಅಲ್ವಾ? ಬರೀ ಅವ್ರು ಕಾವ್ಯ ಬರಿತಾ ಇದ್ರೆ ಮನೆಯವ್ರಿಗೆ ಮತ್ತೆ ಅವ್ರಿಗೆ ಊಟ ಮಾಡ್ಲಿಕ್ಕೆ ಎಲ್ಲಿ ದಾರಿ ಇದೆ? ಉಣಲೇಂ, ತಿನ್ನಲೇಂ, ಊಟಕ್ಕೂ ಇರಲ್ಲ, ತಿನ್ನೋಕ್ಕೂ ಇರಲ್ಲ. ಹಾಗಿರುವ ಸಂದರ್ಭದಲ್ಲಿ ಅಂತಿರೊಂದು ಜಪಮಂ ಆ ಥರದ್ದೊಂದು ಜಪ ಇವಾಗ ಋಷಿಗಳ ಹತ್ರ ಇದೆಯಲ್ಲ, ಆ ಥರದ್ದೊಂದು ಮಂತ್ರವನ್ನ ಪಿರಿಯ ತವಸಿಗಳತ್ತಣಿಂ ಅಂದ್ರೆ ಪಿರಿಯ ಅಂದ್ರೆ ಹಿರಿಯ, ತವಸಿ ಅಂದ್ರೆ ತಪಸ್ವಿ. ತಪಸ್ವಿ ಅನ್ನೋದು ಸಂಸ್ಕೃತ ಶಬ್ದ. ಓಕೆ, ತತ್ಸಮ. ತವಸಿ ಅನ್ನೋದು ತದ್ಭವ ಕನ್ನಡ ಶಬ್ದ. ಪಿರಿಯ ತವಸಿಗಳತ್ತಣಿಂ ಹಿರಿಯ ತಪಸ್ವಿಗಳಿಂದ ಉಪದೇಶಂ ಕೊಂಡೊಡಾಗದೆ ನೀವೊಂದು ಆ ಥರದ ಮಂತ್ರದ ಉಪದೇಶ ತಗೊಂಡ್ರಾಗೋದಿಲ್ವಾ ಅಂತ ಕೇಳ್ತಾಳೆ. ಎಷ್ಟು ಸಹಜವಾದ ಪ್ರಶ್ನೆ ನೋಡಿ. ಯಾಕಂದ್ರೆ ಕವಿಗಳು ಕಾವ್ಯ ಬರಿತಾ ಇರ್ತಾರೆ. ಆ ಕಾಲದಲ್ಲಿ ಅಥವಾ ಈ ಕಾಲದಲ್ಲೇ ಆಗ್ಲಿ ಕವಿಗಳ ಜೀವನ ಅನ್ನೋದು ಅಷ್ಟು ಸುಲಭ ಅಲ್ಲ. ಕಾವ್ಯ ಬರ್ದಿದ್ದಕ್ಕೆ ಅವ್ರಿಗೆ ಬೇಕಾದಂಥ ಸಂಭಾವನೆ ಸಿಗುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಅವ್ರು ಖುಷಿಗಾಗಿ ಬರೆತಿರ್ತಾರೆ. ಜನ ಮೆಚ್ಚುತ್ತಾರೆ. ಆದ್ರೆ ದುಡ್ಡು ಸಿಗ್ಬೇಕಲ್ವಾ? ಮನೇನ ನಡೆಸೋರಿಗೆ ಗೊತ್ತಿರುತ್ತೆ ಅದ್ರ ಕಷ್ಟ ಏನು ಅಂತ. ಇವ್ರು ಗಂಡಸರು ಕಾವ್ಯ ಬರಿತಾ ಇರೋರು ಮನೆ ನಡೆಸುವ ಜವಾಬ್ದಾರಿಯನ್ನ ತಗೊಳ್ಳೋದಿಲ್ಲ. ನಡೆಸ್ತಾ ಇರೋಳು ಮನೋರಮೆ ಅಲ್ವಾ? ಹಾಗಾಗಿ ಅವಳು ಕೇಳ್ತಾಳೆ, "ನೀವು ಕೂಡ 3 ಹೊತ್ತು ಕಾವ್ಯ ಬರಿತಾ ಇರ್ತೀರಾ? ನೀವು ಈ ಥರದ್ದೊಂದು ಮಂತ್ರದ ಉಪದೇಶವನ್ನ ತಗೊಂಡ್ ಬಂದ್ರೆ ಆಗೋದಿಲ್ವಾ?" ಅಂತ ಕೇಳ್ತಾಳೆ. ಮನೋರಮೆ ಹೇಳ್ತಾಳೆ, "ನಿನ್ನಂಥ ಕವಿಗಳು ಮನೆ ಸಂಸಾರದ ಬಗ್ಗೆ ಚಿಂತೆ ಮಾಡ್ಕೊಳ್ಳೋದಿಲ್ವಲ್ಲ? ಅವ್ರ ಮನೆಯವ್ರಿಗೇನು ಏನ್ ದಾರಿ? ಉಣ್ಣಲು ತಿನ್ಲಿಕ್ಕೆ ಏನೂ ಇರೋದಿಲ್ಲ. ಆದ್ರಿಂದ ಅಂತಹ ಒಂದು ಜಪವನ್ನ, ಮಂತ್ರಸಿದ್ಧಿಯನ್ನ ನೀನು ಯಾಕೆ ಉಪದೇಶ ಪಡ್ಕೊಳ್ಬಾರ್ದು?" ಅಂತ ಕೇಳ್ತಾಳೆ. ಆಗ ಮುದ್ದಣ ಹೇಳ್ತಾನೆ, ಮುಗುಳ್ನಗೆಯಿಂ ಅಂದ್ರೆ ಸ್ಮೈಲ್ ಮಾಡ್ತಾ ಹೇಳ್ತಾನೆ, "ಏಂ ಎಮ್ಮವರೊಂದಿರಕ್ಕೆ ನಗುವ ಆ ಎಮ್ಮನ್ನರಪ್ಪ ಕಬ್ಬಿಗರ್ಗೆ ಏಂ ಕೊರತೆಯೋ ತಮ್ಮೊಂದೇ ನುಡಿಯ ಬಲ್ಪಿಂ ಮೂ ಜಗಮುಮನ್ ಅಳಿಯಿಸುವ ಪೊಗಳ್ವ ತೆಗಳ್ವ ಕೊಳ್ಳ್ವ ಆಳ್ವ ತಾಳ್ವ ತೂಳ್ವ ಪೂಳ್ವ ಪೇಳ್ವ ಬಾಳ್ವ ಸಿಂಗರದ ಬಣ್ಣ ಕಬ್ಬಿಗರ್ ಎಮ್ಮ ತೆರಮನ್ ಇನ್ನೂ ನೀನರಿಯೈ" ಅಂತ ಹೇಳ್ತಾನೆ. ಇಲ್ಲಿ ಕವಿಗಳ ಸಾಮರ್ಥ್ಯ ಏನು ಅನ್ನೋದನ್ನ ಮುದ್ದಣ ಬಹಳ ಸೊಗಸಾಗಿ ಹೇಳ್ತಾನೆ. ಮನೋರಮೆ ಹೇಳ್ತಾಳಲ್ಲ, ನೀವು ಕವಿಗಳು ಮನೆ ನೋಡ್ಕೊಳ್ಳಲ್ಲ ಅಂತ, ಅದಕ್ಕೆ ಮುದ್ದಣ ಮುಗುಳು ನಗೆಯಿಂದ ಹೇಳ್ತಾನೆ, ಏನು ಎಮ್ಮವರೊಂದಿರಕ್ಕೆ ನಗುವ? ನಾವಿರುವಂತ ರೀತಿಯನ್ನು ನೋಡಿ ನಿನ್ಗೆ ನಗು ಬರ್ತಾ ಇದೆಯಾ? ನಗ್ತಾ ಇದೀಯಾ ನೀನು? ಆ ಎಮ್ಮನ್ನರಪ್ಪ ಕಬ್ಬಿಗರ್ಗೆ ಏನ್ ಕೊರತೆಯೋ? ನಮ್ ತರ ಇರೋಂತಹ ಕಬ್ಬಿಗರ್ಗೆ, ಕವಿಗಳಿಗೆ ಏನ್ ಕೊರತೆ ಆಗಿದೆ? ಏನ್ ಕಮ್ಮಿ ಆಗಿದೆ ನಮ್ಗೆ ಅಂತ ಹೇಳ್ತಾನೆ. ಯಾಕೆಂದ್ರೆ ತಮ್ಮೊಂದೇ ನುಡಿಯ ಬಲ್ಪಿಂ, ನಮ್ಮ ಒಂದೇ ಒಂದು ನುಡಿಯ ಬಲ್ಪಿಂ ಅಂದ್ರೆ ಸಾಮರ್ಥ್ಯದಿಂದ ಏನೇನ್ ಮಾಡ್ತೀವಿ ನಾವು ಅಂತ ಹೇಳ್ತಾನೆ. ಆ ನುಡಿಯಿಂದಾಗಿ ಮೂ ಜಗಮುಮನ್ ಅಳಿಯಿಸುವ, ಆ 3 ಜಗವನ್ನ ನಾಶ ಮಾಡುವಂತ ಶಕ್ತಿ ಇದೆ ನಮ್ಮ ಒಂದು ನುಡಿಗೆ. ಅಳಿಯಿಸುವ, ಹೊಗಳುವ, ತೆಗಳುವ, ಹೊಗಳುವ ಅಥವಾ ತೆಗಳುವ, ಕೊಳ್ಳುವ, ಆಳ್ವ, ಆ 3 ಲೋಕವನ್ನೇ ಕೊಂಡು ಆಳ್ವಿಕೆ ಮಾಡುವಂತಹ ಒಂದು ಶಕ್ತಿ ಸಾಮರ್ಥ್ಯ ಇದೆ ಕವಿಗಳ ಒಂದು ನುಡಿಗೆ ಅಂತ ಹೇಳ್ತಾನೆ. ಕೊಳ್ಳುವ, ಆಳ್ವ, ತಾಳ್ವ. ತಾಳ್ವ ಅಂದ್ರೆ ಅನುಭವಿಸುವ. ಈ 3 ಲೋಕದ ಸುಖವನ್ನ ಅನುಭವಿಸುವಂತಹ ಒಂದು ಶಕ್ತಿ ಇದೆ. ಓಕೆ. ತೂಳ್ವ ಅಂದ್ರೆ ನಾಶ ಮಾಡುವಂತಹ ಶಕ್ತಿ ನಮ್ಮ ಕವಿಗಳ ನುಡಿಗಿದೆ. ಪೂಳ್ವ ಅಂತ ಹೇಳಿದ್ರೆ ಹೂತು ಹಾಕುವ, ಹೂಳುವ ಒಂದು ಶಕ್ತಿ ಇದೆ ಅಂತ ಹೇಳ್ತಾನೆ. ಯಾಕೆ ಹೇಳ್ತಾನೆ ಅಂದ್ರೆ ಕವಿಗಳ ಕಾವ್ಯದಲ್ಲಿ ಅವ್ರು ಏನ್ ಬೇಕಾದ್ರೂ ಮಾಡ್ಬೋದಲ್ವಾ? ಈ ಒಂದು ಏನೋ ನಡೆದಿದ್ದನ್ನ ಅದ್ ನಡೆದಿಲ್ಲ ಅಂತಾನೆ ಹೇಳ್ಬೋದು. ಹೂತ್ ಹಾಕ್ಬೋದು. ಆ ಸತ್ಯವನ್ನೇ ಹೂತ್ ಹಾಕ್ಬೋದು. ಅಥವಾ ಭೂಮಿಯೇ ಹೋಗಿ ಪಾತಾಳಕ್ಕೆ ಬಿದ್ದಿದೆ ಅಂತಾನೂ ಹೇಳ್ಬೋದು. ಇವಾಗ ನಮ್ಮ ಪುರಾಣದ ಕಥೆಗಳಲ್ಲಿ ಹೇಳ್ತಾರಲ್ಲ, ಹಿರಣ್ಯಾಕ್ಷ ಭೂಮಿಯನ್ನ ತಗೊಂಡೋಗಿ ಪಾತಾಳದಲ್ಲಿ ಇಟ್ಟಿದ್ದ, ಮಹಾವಿಷ್ಣು ವರಾಹ ಅವತಾರದಲ್ಲಿ ಅದನ್ನ ಮೇಲೆತ್ತಿದ ಅಂತ ಹೇಳ್ಬಿಟ್ಟು. ನಾವು ನೋಡಿದೀವ? ಇಲ್ಲ ಅಲ್ವಾ? ಕವಿಗಳ ಕಾವ್ಯದಲ್ಲಿ ಎಲ್ಲವೂ ಬರುತ್ತೆ ಅದ್ರಲ್ಲಿ. ಎಲ್ಲ ಶಕ್ತಿ ಇದೆ ಅದನ್ನ. ತಾಳ್ವ, ತೂಳ್ವ, ಪೂಳ್ವ, ಹುಗು ಹಾಕುವಂತಹ, ಪೇಳ್ವ ಅಂದ್ರೆ ಕಮಾಂಡಿಂಗ್, ಒಂದು ಆಜ್ಞಾಪನೆ ಆಜ್ಞಾಪಿಸುವಂತ, ಹೀಗ್ ಮಾಡಿ ಹೀಗಾಗ್ಬೇಕು ಅನ್ನುವಂತಹ ಆಜ್ಞಾಪಿಸುವಂತ ಶಕ್ತಿ ಇದೆ.
ಬಾಳುವ ಅಂತ ಹೇಳಿದ್ರೆ ಈ ಲೋಕವನ್ನ ಉಳಿಸುವ, ಬಾಳಿಸುವಂತ ಶಕ್ತಿ ಇದೆ ಕವಿಗಳ ಮಾತಿಗೆ. ಏನಿದೆ ಹೊಗಳುವುದು, ತೆಗಳುವುದು, ಇಡೀ 3 ಲೋಕವನ್ನೇ ಕೊಂಡ್ಕೊಂಡು ಆಡಳಿತ ನಡೆಸ್ಬೋದು, ಅಥವಾ ಅದನ್ನ ನಾಶ ಮಾಡಬಹುದು, ಅಥವಾ ಹೂತು ಹಾಕ್ಬೋದು, ಅನುಭವಿಸ್ಬೋದು. ಎಲ್ಲ ಶಕ್ತಿಗಳು ಇದೆ ಕವಿಗಳ ಕಾವ್ಯದಲ್ಲಿ. ಕಾವ್ಯದಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು ಅವರು. ರವಿ ಕಾಣದ್ದನ್ನ ಕವಿ ಕಂಡ ಅಂತ ಹೇಳ್ತಾರಲ್ವಾ? ಎಲ್ಲವೂ ಕವಿಗಳ ಸಾಮರ್ಥ್ಯದಲ್ಲಿದೆ. ಹಾಗಾಗಿ ಬಾಳ್ವ ಮತ್ತೆ ಸಿಂಗರದ ಬಣ್ಣಗಬ್ಬಿಗರ್ ಇದನ್ನೆಲ್ಲ ವರ್ಣನಾತ್ಮಕವಾಗಿ ಹೇಳುವಂತ ಶಕ್ತಿ ಇರುವವರು ನಾವು. ಬಣ್ಣಗಬ್ಬಿಗರ್ ಎಂತ ಬೇಕಾದ್ರೂ ವರ್ಣನೆ ಮಾಡ್ತೀವಿ ನಾವು. ಈ ಇಡೀ ಭೂಲೋಕದ ಶೃಂಗಾರವನ್ನ ವರ್ಣನೆ ಮಾಡ್ತೀವಿ, ಅಥವಾ ನಮ್ಮ ಕಾವ್ಯಗಳಲ್ಲಿ ಅದನ್ನ ನಾಶ ಮಾಡ್ತೀವಿ, ಅಥವಾ ಅದನ್ನ ಉಳಿಸ್ತೀವಿ, ಹೊಗಳ್ತೀವಿ, ತೆಗಳ್ತೀವಿ, ಎಲ್ಲ ಮಾಡಬಲ್ವಿ ನಾವು. ಬಣ್ಣಗಬ್ಬಿಗರ್ ಎಮ್ಮತೆರನಂ ಅಂದ್ರೆ ನಮ್ಮ ಸಾಮರ್ಥ್ಯವನ್ನ ಇನ್ನೂ ನೀರರಿಯೈ, ನಿಂಗಿನ್ನೂ ಗೊತ್ತಿಲ್ಲ ನಮ್ಮ ಕವಿಗಳ ಸಾಮರ್ಥ್ಯ ಏನು ಅಂತ ಇನ್ನೂ ಗೊತ್ತಿಲ್ಲ. ಇಷ್ಟಲ್ಲ, ಇನ್ನೂ ಬೇಕಾದಷ್ಟು ಸಾಮರ್ಥ್ಯ ಇದೆ ಅಂತ ಹೇಳ್ತಾನೆ. ಇಷ್ಟೆಲ್ಲ ಪಟ್ಟಿ ಕೊಟ್ನಲ್ವಾ, ಮನೋರಮೆಗೆ ಆಶ್ಚರ್ಯ ಆಗ್ಬಿಡತ್ತೆ. ಇಲ್ಲಿ ಮುದ್ದಣ ಹೇಳ್ತಾ ಇರೋದು ಕವಿಗಳು ತಮ್ಮ ಕಾವ್ಯದಲ್ಲಿ ಏನೇನ್ ಮಾಡ್ತಾರೆ ಅಂತ. ಮನೋರಮೆ ಏನ್ ಅನ್ಕೊಂಡ್ಬಿಡ್ತಾಳೆ, ಓ ಕವಿಗಳಿಗೆ ನಿಜವಾಗಿಯೂ ಇದನ್ನೆಲ್ಲ ಮಾಡುವಂತ ಶಕ್ತಿ ಇದೆ ಅಂತ ಅನ್ಕೊಂತಾಳೆ. ಆಮೇಲೆ ನಾವು ನೋಡಿದ್ವಿ ಇದರ ಒಂದು ವರ್ಣನೆಯನ್ನ, ಕವಿಗಳಿಗೆ ಅವರ ಸಾಮರ್ಥ್ಯದಿಂದ 3 ಲೋಕವನ್ನ ನಾಶ ಮಾಡುವ, ಹೊಗಳುವ, ತೆಗಳುವ, ಕೊಂಡುಕೊಳ್ಳುವ, ಆಳುವ, ಅನುಭವಿಸುವ, ನಾಶಪಡಿಸುವ, ಹೂತು ಬಿಡುವ, ಆಜ್ಞೆ ಮಾಡುವ, ಉಳಿಸುವ, ಸೊಗಸಾಗಿ ವರ್ಣಿಸುವ, ಇದೆಲ್ಲ ಸಾಮರ್ಥ್ಯ ಕವಿಗಳಲ್ಲಿ ಇದೆ ಅಂತ ಮುದ್ದಣ ಹೇಳ್ತಾನೆ. ಕವಿಗಳನ್ನ ಹೊಗಳ್ಕೊಳ್ತಾನೆ. ನಮ್ಮವರೊಂದಿರುವಿಗೆ ನಗುವ, ನೀನ್ ನಗ್ತೀಯ ನಮ್ಮಂತ ಕವಿಗಳನ್ನ ನೋಡಿ ಅಂತ ಅವನು ಮನೋರಮೆಗೆ ಕೇಳ್ತಾನೆ. ಇವಾಗ ಮನೋರಮೆ ಏನ್ ಹೇಳ್ತಾಳೆ ಅಂತ ನಾವು ಮುಂದೆ ನೋಡೋಣ. ಈಗ ಮನೋರಮೆ ಬಿಸವಂದುಗೊಂಡು ಅಂದ್ರೆ ಆಶ್ಚರ್ಯಗೊಂಡು ಮುದ್ದಣನಲ್ಲಿ ಕೇಳ್ತಾಳೆ, ನಿಮ್ಮವ್ರಿಗಂತಿರೆ ಮಂತ್ರಂ ಸಿದ್ಧಿವರ್ಕುಮೇ? ಮುದ್ದಣ ತಡೆಯೇಂ ಅಳ್ಕೇಂ? ಮನೋರಮೆ ನಿನ್ನೊಳ ಮೊಳವೇ? ಮುದ್ದಣ എന്നೊಳಂತಿದು ಪಾಸುವಕ್ಕು. ಮನೋರಮೆ ಆಂ ನೀನುಂ ಬಲ್ಮೈಮೆಗಾರಂ ನಿನಗಾರತ್ತಣಿಂ ಎಂದು ಉಪದೇಶಮಾಯ್ತು. ಮುದ್ದಣ ಗುರುವತ್ತಣಿಂ ಎಳವೆಯೊಳೆ ಅಂತ. ನೋಡಿ ಇಲ್ಲಿ ಎಷ್ಟು ಸುಂದರವಾದ ಸಂಭಾಷಣೆ. ಅವನು ನಮ್ಮ ಕವಿಗಳ ಬಗ್ಗೆ ಏನ್ ತಿಳ್ಕೊಂಡಿದ್ಯಾ, ನಮ್ಗೆ ಎಷ್ಟು ಸಾಮರ್ಥ್ಯ ಇದೆ ಅಂತ ಮುದ್ದಣ ಹೇಳ್ತಾನಲ್ಲ. ಅದಕ್ಕೆ ಮನೋರಮೆ ಆಶ್ಚರ್ಯಗೊಂಡು ಕೇಳ್ತಾಳೆ, ನಿಮ್ಮವರ್ಗಂತಿರೆ ಮಂತ್ರಂ ಸಿದ್ಧಿವರ್ಕುಮೇ? ನಿಮ್ಮಂತ ಕವಿಗಳಿಗೂ ಕೂಡ ಮಂತ್ರ ಸಿದ್ಧಿ ಆಗತ್ತಾ ಅಂತ ಕೇಳ್ತಾಳೆ. ಮುದ್ದಣ ಹೇಳ್ತಾನೆ, ತಡೆ ಏನ್ ಅಳ್ಕೇಂ, ಅದಕ್ಕೇನ್ ತಡೆ ಇದೆ, ಅದ್ರಲ್ಲೇನು ಆಶ್ಚರ್ಯ ಇದೆ, ಭಯ ಪಡೋವಂಥದ್ದೇನಿದೆ, ನಮಗೂ ಮಂತ್ರ ಸಿದ್ಧಿ ಆಗತ್ತಾ ಅಂತ. ಹಾ, ಕವಿಗಳಿಗೂ ಮಂತ್ರ ಸಿದ್ಧಿ ಇದೆ ಅಂತ ಹೇಳ್ತಾನೆ. ತಡೆ ಅಳ್ಕೇಂ ಅದ್ರಲ್ಲಿ ಅಂತ ಕೇಳ್ತಾನೆ. ಅವಾಗ ಮನೋರಮೆ ಕೇಳ್ತಾಳೆ, ನಿನ್ನೊಳ ಮೊಳವೆ, ನಿನ್ನಲ್ಲೂ ಇದೆಯಾ ಈ ಮಂತ್ರ ಸಿದ್ಧಿ ಅಂತ. ಒಳವೆ ಅಂದ್ರೆ ಇರುವುದೇ ಅಂತ. ನಿನ್ನಲ್ಲೂ ಇದೆಯಾ ಈ ಮಂತ್ರ ಸಿದ್ಧಿ ಅಂತ ಕೇಳ್ತಾಳೆ. ಅವಾಗ ಮುದ್ದಣ ಹೇಳ್ತಾನೆ, ಎನ್ನೊಳಂತಿದು ಪಾಸುಹೊಕ್ಕು ಅಂದ್ರೆ ನನ್ನಲ್ಲಿ ಹಾಸು ಹೊಕ್ಕಾಗಿದೆ, ಅಂದ್ರೆ ನನ್ನಲ್ಲೇ ಸೇರ್ಕೊಂಡ್ಬಿಟ್ಟಿದೆ ಅಂತ. ಹಾಸು ಹೊಕ್ಕು ಅಂದ್ರೆ ಈ ಬಟ್ಟೆಯನ್ನ ಅಥವಾ ನಿಟ್ಟಿಂಗ್ ನೇಯುವಾಗ ಅಥವಾ ನಿಟ್ಟಿಂಗ್ ಮಾಡುವಾಗ ಒಂದು ಉದ್ದನೆಯ ದಾರ ಇರುತ್ತೆ, ಆಮೇಲೆ ಅದರ ಮೇಲೆ ಅಡ್ಡದಾರಗಳು, ಉದ್ದನೆಯ ದಾರಕ್ಕೆ ಹಾಸು ಅಂತಾರೆ, ಅದರ ಮೇಲೆ ಹೊಕ್ಕು ಅನ್ನುವಂತ ಅಡ್ಡದಾರಗಳನ್ನ ನೇಯ್ದು ಬಿಟ್ಟು ಒಂದಕ್ಕೊಂದು ಸೇರ್ಕೊಂಡ್ಬಿಟ್ಟು ಒಂದು ಬಟ್ಟೆ ಆಗತ್ತೆ. ಹಾಗೆ ಒಂದಕ್ಕೊಂದು ಸೇರ್ಕೊಳ್ಳೋದನ್ನ, ಒಂದ್ರಲ್ಲಿ ಒಂದು ಸೇರ್ಕೊಂಡಿರೋದನ್ನ ಹಾಸು ಹೊಕ್ಕು ಅಂತ ಹೇಳ್ತಾರೆ. ಮುದ್ದಣ ಹೇಳ್ತಾನೆ, ಈ ಮಂತ್ರಸಿದ್ಧಿ ಅನ್ನೋದು ನನ್ನಲ್ಲೇ ಸೇರ್ಕೊಂಡ್ಬಿಟ್ಟಿದೆ, ಅಷ್ಟು ಮಂತ್ರಸಿದ್ಧಿ ಇದೆ ನನ್ನಲ್ಲಿ ಅಂತ ಹೇಳ್ತಾನೆ. ಅವಾಗ ಮನೋರಮೆಗೆ ಬಹಳ ಖುಷಿ ಆಗ್ಬಿಡತ್ತೆ. ಆಂ ನೀನು ಬಲ್ಮೈಮೆಗಾರಂ ಅಂತ ಹೇಳ್ತಾನೆ. ನೀನು ಬಹಳ ಶ್ರೇಷ್ಠ, ನೀನು ಬಹಳ ಸಮರ್ಥ ನೀನು ಅಂತ ಹೇಳ್ತಾಳೆ. ಅಂತ ಮಂತ್ರಸಿದ್ಧಿ ಇದೆಯಲ್ವಾ ನಿನ್ನಲ್ಲಿ ಅಂತ. ಆಮೇಲೆ ಒಂದು ಸಣ್ಣ ಸಂಶಯ ಬರುತ್ತೆ, ಯಾವಾಗ ಇವನಿಗೆ ಮಂತ್ರಸಿದ್ಧಿ ಬಂತು ಅಂತ. ಅದಕ್ಕೆ ಕೇಳ್ತಾಳೆ, ನಿನಗಾರತ್ತ ನಿಮ್ದು ಎಂದು ಉಪದೇಶಮಾಯ್ತು? ನಿನ್ಗೆ ಯಾರಿಂದ ಯಾವಾಗ ಈ ಮಂತ್ರಸಿದ್ಧಿ ಸಿಕ್ತು? ಯಾವಾಗ ಉಪದೇಶ ಆಯ್ತು ನಿನಗೆ? ಯಾರು ಕೊಟ್ರು ನಿನ್ಗೆ ಉಪದೇಶವನ್ನ ಅಂತ ಕೇಳ್ತಾಳೆ. ಅವಾಗ ಮುದ್ದಣ ಹೇಳ್ತಾನೆ, ಗುರುವತ್ತಣಿಂದ ಎಳವೆಯೊಳೆ, ಗುರುಗಳಿಂದ ನಾನು ಚಿಕ್ಕೋಳಿರ್ಬೇಕಾದ್ರೆ ನನಗೆ ಉಪದೇಶ ಆಯ್ತು ಅಂತ. ಎಳವೆಯೊಳೆ ಅಂದ್ರೆ ಚಿಕ್ಕೋನಿರ್ಬೇಕಾದ್ರೆ, ನನ್ನ ಬಾಲ್ಯದಲ್ಲಿಯೇ ಗುರುಗಳ ಕಡೆಯಿಂದ ನನಗೆ ಈ ಮಂತ್ರೋಪದೇಶ ಆಯ್ತು ಅಂತ ಮುದ್ದಣ ಹೇಳ್ತಾನೆ. ಬಹಳ ಸುಂದರವಾದಂತ ಸಂಭಾಷಣೆ. ಇಲ್ಲಿ ಮನೋರಮೆ ಎಷ್ಟು ಮುಗ್ಧವಾಗಿ ಕೇಳ್ತಾಳೆ, ನಿನ್ನಲ್ಲಿ ಮಂತ್ರ ಇದೆಯಾ ಅಂತ. ಮುದ್ದಣನು ಅಷ್ಟು ಕಾನ್ಫಿಡೆಂಟ್ ಆಗಿ, ಹಾ ನನ್ನಲ್ಲೂ ಮಂತ್ರ ಇದೆ, ನನಗೂ ಚಿಕ್ಕಂದಲ್ಲೇ ಗುರುಗಳು ಉಪದೇಶ ಮಾಡಿದ್ದಾರೆ ಅಂತ ಹೇಳ್ತಾನೆ. ಹಾಗೆ ಅದನ್ನ ನಾವಿಲ್ಲಿ ನೋಡಿದ್ವಿ.
ಎನ್ನಲ್ಲಿದು ನನ್ನಲ್ಲಿ ಇದು ಹಾಸುಹೊಕ್ಕಾಗಿದೆ ಅಂತ ಮುದ್ದಣ ಹೇಳ್ತಾನೆ. ಬಹಳ ಖುಷಿಯಾಗಿ ಮನೋರಮೆ, ನೀನು ಬಹಳ ಮಹಿಮೆಗಾರ, ನಿನಗೆ ಯಾರಿಂದ ಉಪದೇಶ ಆಯ್ತು ಅಂತ ಕೇಳಿದಾಗ, ಗುರುಗಳಿಂದ ಉಪದೇಶ ಆಯ್ತು ಅಂತ ಹೇಳ್ತಾಳೆ. ಮುಂದೇನಾಯ್ತು, ಏನಿದು ಮಂತ್ರ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ನೋಡೋಣ. ಈಗ ಮುದ್ದಣ ಅವನಲ್ಲಿ ಮಂತ್ರಸಿದ್ಧಿ ಇದೆ ಅಂತ ಹೇಳಿದ್ನಲ್ಲ, ಈಗ ಮನೋರಮೆಗೆ ಅದನ್ನ ಏನು ಅಂತ ತಿಳ್ಕೊಳ್ಳೋಕೆ ಅಂತ ಆಸೆ. ಅದಕ್ಕೆ ಅವಳು ಕೇಳ್ತಾಳೆ, ಎನ್ನೆರೆಯ ಅದಾವುದೋ ಮಂತ್ರಂ ಎನ್ನೊಳುಸಿರ ಅಂತ. ಮುದ್ದಣ ಹೇಳ್ತಾನೆ, ಎಲೆ ಪೆಣ್ಣೆ ನೀನ್ ಆರಳಂ ಎಂದೆಂದಿಗೂ ಉಸಿರಲ್ಬಾರದು ಜೋಕೆ ಅಂತ. ಸರಿ, ಮನೋರಮೆ ಹೇಳ್ತಾಳೆ, ಎಂದು ಎಂತೂ ಉಸಿರನಾಡೆಂ ಅಂತ. ಮುದ್ದಣ ಹೇಳ್ತಾನೆ, ಅಂತಾದೊಡೆ ಇಂತಿದು ಕೇಳ್ ಬಾವ ಪೆರರೊಳಾಡೆನೆಂಬ ನಂಬುಗಯ್ಯಂ ಪೊಯ್ ಅಂತ. ಆಗ ಮನೋರಮೆ ಹೇಳ್ತಾಳೆ, ಇದೆ ಪಿಡಿ ನಂಬುಗಯ್ಯಂ ನಿನ್ನಾಣೆ ಕುಲದೈವದಾಣೆ ಎಂದೂ ಪೆರವರೊಳ್ ಒರೆಯಂ ಅಂತ ಹೇಳ್ಬಿಟ್ಟು ಇಲ್ಲಿ ಎನ್ನೆರೆಯ ಅಂತ ಕರೀತಾರೆ. ಎರೆಯ ಅಂತ ಹೇಳಿದ್ರೆ ಒಡೆಯ, ಯಜಮಾನ ಅಂತ. ಕನ್ನಡದಲ್ಲಿ ಯಜಮಾನ್ರೆ ಅಂತ ಕರೀತಾರಲ್ವಾ ಗಂಡನನ್ನ, ಹಾಗೆ ಅವಳು ಕರೀತಾಳೆ ಪ್ರೀತಿಯಿಂದ. ಎನ್ನೆರೆಯ ಅದಾವುದೋ ಮಂತ್ರಂ, ಅದ್ಯಾವುದು ಮಂತ್ರ, ಎನ್ನೋಳು ಉಸಿರ ನನ್ನಲ್ಲಿ ಹೇಳು ಅಂತ ಕೇಳ್ತಾಳೆ. ಆಗ ಮುದ್ದಣ ಹೇಳ್ತಾನೆ, ಎಲೆ ಪೆಣ್ಣೆ ಅಂದ್ರೆ ಎಲೆ ಹೆಣ್ಣೆ ಅಂತ ಕರೀತಾನೆ. ನೀನು ಆರೊಳಂ ಅಂದ್ರೆ ಯಾರಲ್ಲಿಯೂ ಎಂದೆಂದಿಗೂ ಉಸಿರಲ್ಬಾರದು, ಯಾವತ್ತಿಗೂ ಹೇಳ್ಬಾರ್ದು ಬೇರೆಯವ್ರ ಹತ್ರ ಅಂತ ಹೇಳ್ತಾನೆ. ಜೋಕೆ, ಜಾಗ್ರತೆ, ಹೇಳಿದ್ರೆ ಏನಾದ್ರೂ ತೊಂದರೆ ಆಗತ್ತೆ, ನಾನು ಹೇಳ್ತೀನಿ, ಆದ್ರೆ ನೀನು ಯಾರಲ್ಲೂ ಯಾವತ್ತಿಗೂ ಹೇಳ್ಬಾರ್ದು ಅಂತ ಹೇಳ್ತಾನೆ. ಸರಿ, ಮನೋರಮೆ ಹೇಳ್ತಾಳೆ, ಎಂದೂ ಎಂತೂ ಉಸಿರನಾಡಂ, ಯಾವತ್ತಿಗೂ ಯಾವುದೇ ಕಾರಣಕ್ಕೂ ನಾನು ಉಸಿರೇ ಎತ್ತೋದಿಲ್ಲ, ಈ ಮಂತ್ರದ ಬಗ್ಗೆ ಬೇರೆಯವ್ರಿಗೆ ಹೇಳೋದೇ ಇಲ್ಲ, ನನಗೆ ಹೇಳು ಅಂತ ಕೇಳ್ತಾಳೆ. ಅವಾಗ ಮುದ್ದಣ ಹೇಳ್ತಾನೆ, ಅಂತಾದೊಡೆ ಅಂದ್ರೆ ನೀನು ಯಾರಿಗೂ ಹೇಳೋದಿಲ್ಲ ಅಂತಾದ್ರೆ ಇಂತಿದು, ಇದು ಹೀಗಿದೆ ಕೇಳು ಮಂತ್ರ ಅಂತ ಹೇಳ್ಬಿಟ್ಟು ಭಾವ ಅಂತ 2 ಅಕ್ಷರ ಹೇಳ್ತಾನೆ. ಮತ್ತೆ ಪುನಃ ನಿಲ್ಲಿಸ್ಬಿಟ್ಟು ಹೇಳ್ತಾನೆ, ಪೆರರೊಳ್ ಆಡೆನೆಂಬ ನಂಬುಗಯ್ಯಂ ಪೊಯ್ ಅಂತ. ಪೆರರು ಅಂದ್ರೆ ಬೇರೆಯವರು, ಬೇರೆಯವ್ರಿಗೆ ಹೇಳೋದಿಲ್ಲ. ಪೆರರೊಳ್ ಆಡೆನ್ ಎನ್ನುವ ನಂಬುಗೈ ಅಂದ್ರೆ ಭಾಷೆ ಕೊಡು ಅಂತ ಹೇಳ್ತಾನೆ. ಯಾಕಂದ್ರೆ ಬರೀ ಬಾಯಿ ಮಾತಲ್ಲಿ ಹೇಳಲ್ಲ ಅಂದ್ರೆ ನಂಬೋದು ಹೇಗೆ? ಭಾಷೆ ಕೊಟ್ರೆ, ಆಣೆ ಮಾಡಿದ್ರೆ ಗ್ಯಾರಂಟಿ ಖಂಡಿತ ಹೇಳೋದಿಲ್ಲ ಅಂತ ಅವಳಿಗೂ ನೆನಪಿರುತ್ತೆ, ಅಯ್ಯೋ ನಾನು ಭಾಷೆ ಕೊಟ್ಟಿದ್ದೀನಿ ಅಂತ ಅಲ್ವಾ. ಅದಕ್ಕೆ ಹೇಳ್ತಾನೆ, ಪೆರರೊಳ್ ಆಡೆನೆಂಬ ನಂಬುಗಯ್ಯಂ ಪೊಯ್, ಭಾಷೆ ಕೊಡು ನನಗೆ ಅಂತ ಹೇಳ್ತಾನೆ. ಅವಾಗ ಮನೋರಮೆ ಅವಳಿಗೆ ಹೇಗಾದ್ರೂ ಮಾಡಿ ಈ ಮಂತ್ರದ ಬಗ್ಗೆ ತಿಳ್ಕೊಳ್ಳೇಬೇಕು. ಅದಕ್ಕೆ ಹೇಳ್ತಾಳೆ, ಇದೆ ಪಿಡಿ ನಂಬುಗಯ್ಯಂ, ತಗೋ ನಂಬುಗೆ ತಗೋ ಅಂತ ಅವನ ಕೈ ಮೇಲೆ ಕೈ ಇಟ್ಟು ಆಣೆ ಮಾಡ್ತಾಳೆ. ನಿನ್ನಾಣೆ ಕುಲದೈವದಾಣೆ, ನಿನ್ ಮೇಲೆ ಆಣೆ ಇಡ್ತಿದ್ದೀನಿ, ನಮ್ಮ ಕುಲದೇವರ ಮೇಲೆ ಆಣೆ ಇಡ್ತೀನಿ. ಎಂದೂ ಪೆರವರೊಳ್ ಒರೆಯಂ, ಯಾವತ್ತಿಗೂ ಪೆರವರಲ್ಲಿ ಅಂದ್ರೆ ಬೇರೆಯವರಲ್ಲಿ, ಒರೆಯೇ ಅಂದ್ರೆ ಹೇಳೋದಿಲ್ಲ ನಾವು ಬೇರೆಯವ್ರಿಗೆ, ನನಗೆ ಹೇಳು ದಯವಿಟ್ಟು ಆ ಮಂತ್ರ ಏನು ಅಂತ ಹೇಳು ಅಂತ ಇಲ್ಲಿ ಮನೋರಮೆ ಹೇಳ್ತಾಳೆ. ಹಾಗೆ ಈ ಭಾಗದಲ್ಲಿ ನಾವು ಆ ಮಂತ್ರವನ್ನು ತಿಳ್ಕೊಳ್ಳಿಕ್ಕೆ ಮನೋರಮೆ ಹೇಗೆ ಕುಲದೈವದ ಮೇಲೆ ಮತ್ತೆ ನಿನ್ನಾಣೆ ಅಂತ ಮುದ್ದಣನ ಮೇಲೆ ಆಣೆ ಮಾಡ್ತಾಳೆ ಅನ್ನೋದನ್ನ ನೋಡಿದ್ವಿ. ಈಗ ನೋಡೋಣ ಮುದ್ದಣನ ಹತ್ರ ಇರೋವಂಥ ಮಂತ್ರ ಯಾವುದು ಅಂತ. ಮುದ್ದಣ ಹೇಳ್ತಾನೆ, ಭವತಿ ಭೀ ನೀನೆಂತೋ ಮರವೆಯೊಳ್ ಪೆರರೊಡನುಸಿರ್ದು ಗುಟ್ಟಂ ಬಿಟ್ಟೊಡೆ ಎಮ್ಮನ್ನರ ಬಾಳ್ ಪಾಳಕ್ಕುಂ. ಮನೋರಮೆ, ಆನೆ ಮೋಡೆಯೇ ಪೋ ತನ್ನಾಣೆ ಕಣ್ಣಾಣೆ ಕೇಳ್ವೆಂ. ಮುದ್ದಣ ಎಕ್ಕಟಿಯೊಳ್, ಭವತಿ ಭಿಕ್ಷಾಂದೇಹಿ ಎಂಬುದಿದುವೇ ಕಬ್ಬಿಗರ್ಗೆ ಸಿದ್ಧಿಸಿದ ಪೆರ್ಮಯ ಸಪ್ತಾಕ್ಷರಿ ಮಂತ್ರಂ ಆರೊಳಾನು ಉಸಿರದಿರ್ ಅಂತ ಹೇಳ್ತಾನೆ. ನೋಡಿಲಿ, ಮುದ್ದಣ ಹೇಳೋಕೆ ಹೊರಡ್ತಾನೆ, ಭವತಿ ಬಿ ಅಂತ ಹೇಳ್ತಾನೆ. ಮತ್ತೆ ಪುನಃ ಹೇಳ್ತಾನೆ, ನೀನೆಂತೋ ಮರವೆಯೊಳ್ ಪೆರರೊಡನುಸಿರ್ದು ಗುಟ್ಟಂ ಬಿಟ್ಟೊಡೆ ಎಮ್ಮನ್ನರ ಬಾಳ್ ಪಾಳಕ್ಕುಂ ಅಂತ. ನೀನೇನೋ ಮರವೆಯಲ್ಲಿ ಮರ್ತೋಗ್ಬಿಟ್ಟು ಬೇರೆಯವ್ರ ಹತ್ರ ಪೆರರೊಡನೆ ಉಸಿರ್ದು ನನ್ನ ಗುಟ್ಟನ್ನು ಬಿಟ್ಕೊಟ್ರೆ, ನನ್ನ ಹತ್ರ ಇರೋ ಮಂತ್ರದ ಗುಟ್ಟನ್ನು ಬಿಟ್ಕೊಟ್ರೆ ನಮ್ಮ ಬಾಳು ಹಾಳಾಗತ್ತೆ ಅಂತ ಹೇಳ್ತಾನೆ. ಯಾಕಂದ್ರೆ ಅದು ನನಗೆ ಸಿದ್ಧಿ ಆದಂಥ ಮಂತ್ರ, ನೀನೇನೋ ನನ್ನ ಹೆಂಡ್ತಿ ಅಂತ ನಿನ್ಗೆ ಹೇಳ್ತೀನಿ, ನೀನು ಅದನ್ನು 3ನೇವ್ರ ಹತ್ರ ಹೇಳ್ಕೊಂಡು ಬಂದರೆ ಆ ಮಂತ್ರ ಸಿದ್ಧಿನೇ ಹೋಗ್ಬೋದು. ಅಥವಾ ನನ್ನ ಹತ್ರ ಮಂತ್ರ ಸಿದ್ಧಿ ಇದೆ ಅಂತ ಅವರು ಏನೋ ಒಂದು ಉಪಕಾರ ಮಾಡು, ನನಗದು ಬೇಕು ಇದು ಬೇಕು ಅಂತ ಕೇಳ್ಕೊಂಡು ಬರ್ಬೋದು. ಹಾಗಾದರೆ ನಮ್ಮ ಭಾಳ ಹಾಳಾಗಿ ಹೋಗ್ಬಿಡತ್ತೆ, ನೀನು ಮರ್ತ್ಬಿಟ್ಟು ಎಲ್ಲಾದರೂ ಹೇಳಿಬಿಟ್ರೆ ಬಹಳ ಕಷ್ಟ ಅಂತ ಇಲ್ಲಿ ಮುದ್ದಣ ಹೇಳ್ತಾನೆ. ಆಗ ಮನೋರಮೆ ಹೇಳ್ತಾಳೆ, ಆನೆ ಮೋಡೆಯೇ, ನಾನೇನು ಮೂಢಳೆ, ಫೂಲಿಶ ನಾನು, ಅಷ್ಟು ಮೂರ್ಖಳ ನಾನು, ಪೋ
ತನ್ನಾಣೆ ಕಣ್ಣಾಣೆ ಕೇಳುವೆಂ ಅಂತ ಹೇಳ್ತಾಳೆ. ಹೋಗ್ರಿ ನೀವು ಅಂತ, ಪೋ ಅಂತ ಹೇಳ್ತಾಳೆ. ತನ್ನಾಣೆ ಅಂದ್ರೆ ತನ್ ಮೇಲೆ ತಾನೇ ಆಣೆ ಹಾಕ್ಕೊಂತಾಳೆ, ತನ್ನ ಕಣ್ಣು ಮೇಲೆ ಆಣೆ ಹಾಕ್ಕೊಂತಾಳೆ. ನೀನ್ ಹೇಳ್ದಾಗೆ ಕೇಳ್ತೀನಿ, ಯಾರಿಗೂ ಹೇಳೋದಿಲ್ಲ, ಅದೇನ್ ಮಂತ್ರ ಅಂತ ಹೇಳ್ಬಿಟ್ಟು ನನ್ಗೆ ಹೇಳು ಅಂತ ಇಲ್ಲಿ ಮನೋರಮೆ ಕೇಳ್ತಾಳೆ. ಈಗ ಮುದ್ದಣ ಮಂತ್ರವನ್ನ ಹೇಳ್ತಾನೆ, ನೀವು ಎಲ್ಲ ಕೇಳಿಸ್ಕೊಳ್ಳಿ. ಎಕ್ಕಟಿಯೊಳ್ ಅಂದ್ರೆ ಗುಟ್ಟಾಗಿ ಹೇಳ್ತಾನೆ, ಯಾಕಂದ್ರೆ ಅದು ಯಾರಿಗೂ ಗೊತ್ತಾಗ್ಬಾರ್ದಲ್ವಾ, ಅವನಿಗೆ ಸಿದ್ಧಿ ಆಗಿರೋ ಮಂತ್ರ ಅಲ್ವಾ, ಅದಕ್ಕೆ ಹೇಳ್ತಾನೆ. ಭವತಿ ಭಿಕ್ಷಾಂದೇಹಿ ಎಂಬುದಿದುವೆ ಕಬ್ಬಿಗರ್ಗೆ ಸಿದ್ಧಿಸಿದ ಪೆರ್ಮೆಯ ಸಪ್ತಾಕ್ಷರಿ ಮಂತ್ರಂ ಅಂತ. ಭವತಿ ಭಿಕ್ಷಾಂದೇಹಿ ಅಂದ್ರೆ ಏನು? ಅಮ್ಮ ತಾಯಿ ಭಿಕ್ಷಾ ಕೊಡಿ ಅಂತ ಹೇಳ್ಬಿಟ್ಟು ಭಿಕ್ಷುಕರು ಬರ್ತಾರಲ್ಲ ಮನೆ ಹತ್ರ, ಅವರು ಇದನ್ನೇ ಹೇಳೋದಲ್ವಾ. ಅದು ಸಂಸ್ಕೃತದಲ್ಲಿ ಭವತಿ ಪೂಜ್ಯರೇ ಭಿಕ್ಷಾಂದೇಹಿ ಅಂದ್ರೆ ಭಿಕ್ಷೆ ಕೊಡಿ ಅಂತ ಹೇಳೋದೆ ನಾವು ಕವಿಗಳಿಗೆ ಸಿದ್ಧಿಯಾಗಿರುವ ಮಂತ್ರ ಅಂತ ಇಲ್ಲಿ ಹೇಳ್ತಾನೆ. ಹರಳಾನು ಮುಸಿದದಿರ್, ಯಾರಿಗೂ ಹೇಳ್ಬೇಡ ಅಂತ ಬೇರೆ ಹೇಳ್ತಾನೆ. ಏನು ಭವತಿ ಭಿಕ್ಷಾಂದೇಹಿ ಅಂತ ಯಾಕೆ ಹೇಳ್ತಾನೆ ಮುದ್ದಣ ಇಲ್ಲಿ? ಅವನು ಹಾಸ್ಯ ಮಾಡ್ಕೊಳ್ತಿದ್ದಾನೆ, ಕವಿಗಳ ಜೀವನವನ್ನ ಹಾಸ್ಯ ಮಾಡ್ಕೊಳ್ತಿದ್ದಾವೆ. ಯಾಕಂದ್ರೆ ಅವ್ರ ಕಷ್ಟ, ಅವರ ಜೀವನವೇ ಹಾಗೆ ಕಷ್ಟ. ಯಾವಾಗ್ಲೂ ಯಾರು ಕೊಡ್ತಾರೆ, ಎಲ್ಲಿಂದ ತರೋದು, ನಾಳೆ ದಿನಕ್ಕೆ ಏನ್ ಮಾಡೋದು ಅನ್ನೋದೇ ಅವ್ರ ಯೋಚನೆ ಇರುತ್ತೆ. ಅದನ್ನೇ ತಮಾಷೆಯಾಗಿ ಇಲ್ಲಿ ಮುದ್ದಣ ಹೇಳ್ತಾನೆ. ಭವತಿ ಭಿಕ್ಷಾಂದೇಹಿ ಅನ್ನೋದೇ ಕಬ್ಬಿಗರ್ಗೆ ಅಂದ್ರೆ ಕವಿಗಳಿಗೆ ಸಿದ್ಧಿಸಿರುವಂತಹ ಮಹಾಮಂತ್ರ, ಯಾರತ್ರ ಹೇಳ್ಬೇಡ ಅಂತ ಹೇಳ್ತಾನೆ. ಯಾಕಂದ್ರೆ ನಾವು ನೋಡೋರು ಅನ್ಕೊಂಡಿರ್ಬೋದು ಕವಿಗಳಿಗೇನು ಅಷ್ಟು ಚಂದ ಕಾವ್ಯ ಬರೀತಾರೆ, ಅವ್ರ ಜೀವನನೇ ಹಾಗಿರುತ್ತೆ ಅಂತ. ಹಾಗಿರೋದಿಲ್ಲ, ಅದು ಮನೋರಮೆಗೂ ಗೊತ್ತು. ಇನ್ನೊಂದ್ಸಲ ಹೇಳ್ತಾನೆ ಮುದ್ದಣ, ಇದುವೇ ನನ್ನ ಜೀವನ, ನೀನ್ ಯಾರ ಹತ್ರ ಹೇಳೋಕ್ ಹೋಗ್ಬೇಡ ಅಂತ ಹೇಳ್ಬಿಟ್ಟು ತಮಾಷೆಯಾಗಿ ಹೇಳ್ತಾನೆ. ನಾವು ನೋಡಿದ್ವಿ ಮುದ್ದಣ ಮನೋರಮೆ ಎಲ್ಲ ಆಣೆ ಮಾಡಿದ್ಮೇಲೆ ಏನ್ ಹೇಳ್ತಾನೆ? ಭವತಿ ಭಿಕ್ಷಾಂದೇಹಿ ಅನ್ನೋದೇ ನನ್ನ ಹತ್ರ ಇರುವ ಮಂತ್ರ ಅಂತ ಹೇಳ್ತಾನೆ. ಇವಾಗ ಮನೋರಮೆ ಏನ್ ಹೇಳ್ತಾಳೆ ಅಂತ ನೋಡೋಣ. ಮನೋರಮೆ ಅರೆ ಮುನಿಸಿನಿಂ ಹೇಳ್ತಾಳೆ. ಪೋ ಮಾಣಿಲೆ ರಮಣ, ನಿನ್ನ ನುಡಿಯಂ ಸಾಜಂ ನಿಕ್ಕುವಮೆಂದೇ ಬಗೆದೆನ್, ಈತರನ ಮಾಟದ ಕವಡು ನುಡಿಯ ಕೊಂಕೆಂಬುದನ್ ಅರಿಯದಾದೆಂ, ನೀನ್ ಕಬ್ಬಿಗನೋ ಸಬ್ಬವಕಾರನು, ನಿನ್ನೀ ಕಬ್ಬದ ಸೊಗಸನ್ ಎಮ್ಮನ್ನರಪ್ಪ ಜಾಣಿನಿವೆಣ್ಗಳೇ ಕೊಂಡಾಡುವರಲ್ಲದೆ ಬಲ್ಲರೇನೊಲ್ವರೇ ಅಂತ ಹೇಳ್ತಾಳೆ. ಅವಾಗ ಮುದ್ದಣ ಹೇಳ್ತಾನೆ, ಸಾಲ್ಗುಮಿ ಪರಿಹಾಸಂ ಮುಂಗತೆಯಂ ಕೇಳಂತ ಹೇಳ್ಬಿಟ್ಟು. ಅವನು ತಮಾಷೆ ಮಾಡಿದ್ನಲ್ಲ, ಸಿಟ್ಟು ಬರುತ್ತೆ ಅವಳಿಗೆ. ಹಾಗಾಗಿ ಅರೆ ಮುನಿಸಿನಿಂದ ಅರ್ಧ ಸಿಟ್ಟಲ್ಲಿ ಹೇಳ್ತಾಳೆ, ಪೋ ಮಾಣೆಲೆ ರಮಣ ಅಂತ. ಪೋ ಅಂದ್ರೆ ಹೋಗು ಅಂತ, ಹೋಗ್ರಿ ಅಂತ ಹೇಳ್ತಾರಲ್ಲ ಆ ಥರ. ಮಾಣ್ ಅಂತ ಹೇಳ್ತಾಳೆ, ನಿಲ್ಸು, ಸ್ಟಾಪ್ ಮಾಡು ಅಂತ ಹೇಳ್ತಾಳೆ. ಮಾಣೆಲೆ ರಮಣ, ಸುಮ್ನಿರ್ರಿ ಅಂತ ಹೇಳ್ತಾರಲ್ಲ ಆ ಥರ. ನಿನ್ನ ನುಡಿಯಂ ಸಾಜಂ ನಿಕ್ಕುವಮೆಂದೇ ಬಗೆದನ್, ನಿನ್ನ ನುಡಿಯನ್ನ, ನೀನು ಹೇಳ್ತಾ ಇರೋದನ್ನ ಸಾಜಂ ಸತ್ಯ, ನಿಕ್ಕುವ ನಿಶ್ಚಯ, ನೀನು ನಿಜವಾಗಿಯೂ ಹೇಳ್ತಾ ಇದೆಯಾ, ನಿಜವಾಗಿಯೂ ನಿನ್ನ ಹತ್ರ ಮಂತ್ರ ಇದೆ ಅಂತನೇ ಬಗೆದೆ, ತಿಳ್ಕೊಂಡೆ ನಾನು ಅಂತ ಹೇಳ್ತಾಳೆ. ಈ ತೆರನ ಮಾಟದ ಕವಡು ನುಡಿಯ ಕೊಂಕು ಎಂಬುದನ್ ಅರಿಯದಾದೆನ್. ಈ ತರದ ಮಾಟ ಅಂತ ಹೇಳಿದ್ರೆ ಕಣ್ಕಟ್ಟು, ಸುಮ್ಮನೆ ತಮಾಷೆಗೇನೋ ಹೇಳೋದು ಆಯ್ತಾ. ಕವಡು ನುಡಿ ಅಂತೇಳಿ ಹೇಳಿದ್ರೆ ಕಪಟತನದ ನುಡಿ, ಕೊಂಕು ಅಂತ ಹೇಳಿದ್ರೆ ತಮಾಷೆ ಮಾಡೋದು. ಈ ಥರ ನೀನು ತಮಾಷೆ ಮಾಡ್ತೀಯಾ, ನನಗೆ ಸುಮ್ಮನೆ ಕಣ್ಕಟ್ಟಿಗೆ ಏನೋ ಒಂದು ಮಂತ್ರ ಕಟ್ಬಿಟ್ಟು ಇದು ನನ್ನ ಹತ್ರ ಇರೋ ಮಂತ್ರ ಅಂತ ಹೇಳ್ತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಈ ಥರದ ಮಾಟದ ಕಪಟತನದ ಕೊಂಕು ನುಡಿ ತಮಾಷೆಗೆ ಅಂತ, ನನ್ನನ್ನು ಆಡ್ಕೊಳಕ್ಕೆ ಅಂತ ನೀನು ಹೀಗೆ ಹೇಳ್ತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ, ಅರಿಯದಾದೆಂ ಅಂತ ಹೇಳ್ತಾಳೆ. ಆಮೇಲೆ ಹೇಳ್ತಾಳೆ, ನೀನ್ ಕಬ್ಬಿಗನೋ, ನೀನೇನು ಕವಿನ, ಸಬ್ಬವಕಾರನೋ ಅಥವಾ ಹಾಸ್ಯಗಾರನ, ನೀನು ಜೋಕರ, ನೀನು ಈ ಥರ ತಮಾಷೆ ಮಾಡೋಕ್ಕೆ ನನಗೆ ಅಂತ ಕೇಳ್ತಾಳೆ. ನೀನ್ ಕಬ್ಬಿಗನೋ ಸಬ್ಬವಕಾರನೋ ಹಾಸ್ಯಗಾರನ ನೀನು ಅಂತ ಕೇಳ್ತಾಳೆ. ಈ ಥರ ನೀನೇನಾದರೂ ಕಾವ್ಯ ಬರೆದ್ರೆ ನಿನ್ನೀ ಕಬ್ಬದ ಸೊಗಸನ್ ಎಮ್ಮನ್ನರಪ್ಪ ಜಾಣಿನಿವೆಣ್ಗಳೇ ಕೊಂಡಾಡುವರ್ ಅಲ್ಲದೆ ಬಲ್ಲರೇನೊಲ್ವರೇ. ಈ ಥರ ನೀನು ಕಾವ್ಯ ಬರೆದ್ರೆ ಅದರ ಸೊಗಸನ್ನ ಎಮ್ಮನ್ನರಪ್ಪ ಅಂದರೆ ನಂತರ ಇರುವಂತಹ ಜಾಣಿಲಿವೆಣ್ಗಳ್ ಅಂದರೆ ಜಾಣ್ತನ ಇಲ್ಲದೆ ಇರೋರು, ದಡ್ರು, ನಾವು ಮನೇಲಿರೋರು, ನೀವು ಹೇಳಿದ್ದನ್ನೆಲ್ಲ ನಂಬ್ತೀವಿ ಅಂತ. ನಮ್ಮ ಥರ ಜಾಣತನ ಇಲ್ಲದೆ ಇರೋವಂಥ ಹೆಣ್ಣುಗಳೇ ಮೆಚ್ತಾರಲ್ಲದೆ, ಕೊಂಡಾಡುವರು ಅಂದರೆ ಮೆಚ್ಕೊಳ್ತಾರೆ, ನನ್ನಂಥವ್ರು ಮೆಚ್ಕೊಳ್ತಾರಲ್ಲದೆ ಬಲ್ಲರೇನೊಲ್ವರೇ, ತಿಳಿದಿರೋರು ಜ್ಞಾನಿಗಳು ಏನಾದರೂ ಈ ಥರ ಕಾವ್ಯ ಬರೆದ್ರೆ ಅದನ್ನು ಮೆಚ್ಕೊಳ್ತಾರಾ ಅಂತ ಕೇಳ್ತಾಳೆ. ಸಿಟ್ಟು ಬಂದಿರುತ್ತೆ ಅವಳಿಗೆ, ಹಿಂಗೆ ಬೈತಾಳೆ ಅವನಿಗೆ, ನೀನೇನು ಹಾಸ್ಯಗಾರನಾ, ಈ ಥರ ಕಾವ್ಯನ ನಂತರ ದಡ್ರು ಮೆಚ್ಕೋಬೋದು, ಯಾರನ್ನಾದರೂ ಮೆಚ್ಚಕ್ಕಾಗತ್ತಾ ತಿಳಿದಿರೋರನ್ನ ಅಂತ. ಆಗ ಮುದ್ದಣ ಹೇಳ್ತಾನೆ, ಸಾಲ್ಗು ಮೀ ಪರಿಹಾಸಂ, ತಮಾಷೆ ಮಾಡಿದ್ದು ಸಾಕು, ಮುಂಗತೆಯಂ ಕೇಳ್, ಮುಂದಿನ ಕಥೆಯನ್ನ ಕೇಳು ಅಂತ ಹೇಳ್ತಾನೆ. ಇಲ್ಲಿಗೆ ಈ ಸಪ್ತಾಕ್ಷರಿ ಮಂತ್ರ ಈ ಪದ್ಯ ಭಾಗ ಮುಕ್ತಾಯ ಆಗತ್ತೆ.
ಅದರ ಸಾರಾಂಶ ಇಲ್ಲಿದೆ. ನಿನ್ನ ಕಪಟದ ಕೊಂಕು ನುಡಿ ಅಂತ ನಂಗೆ ತಿಳಿದಿಲ್ಲ. ನನ್ನಂಥ ದಡ್ರು ಮೆಚ್ಚುತ್ತಾರೆ ಹೊರತು ತಿಳಿದವರು ಮೆಚ್ಕೊಳ್ಳಲ್ಲ ಅಂತ ಮನೋರಮೆ ಹೇಳ್ತಾಳೆ. ಮುದ್ದಣ್ಣ ಹೇಳ್ತಾನೆ, ಮುಂದಿನ ಕಥೆಯನ್ನು ಕೇಳು ಅಂತ ಹೇಳಿ ಕಥೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾನೆ. ಇಲ್ಲಿ ನನ್ನಂಥ ದಡ್ರು ಮೆಚ್ಚುತ್ತಾರೆ, ಬೇರೆಯವ್ರು ಮೆಚ್ಚಲ್ಲ ಅಂತೆಲ್ಲ ಹೇಳಿದ್ಲಲ್ಲ ಮನೋರಮೆ, ಯಾವುದು ನಿಜ ಅಲ್ಲ. ಮುದ್ದಣ್ಣನ ಕಾವ್ಯವನ್ನ ಕನ್ನಡದಲ್ಲಿ ಎಲ್ಲರೂ ಬಹಳ ಮೆಚ್ಕೊಂಡಿದ್ದಾರೆ. ಕನ್ನಡ ಸಾಹಿತ್ಯದಲ್ಲಿ ಮುದ್ದಣ ಮನೋರಮೆಯರ ಈ ಸಂಭಾಷಣೆ ಅನ್ನೋದಿದೆಯಲ್ಲ, ಬಹಳ ಪ್ರಸಿದ್ಧವಾದದ್ದು. ಕಾವ್ಯದ ಉದ್ದಕ್ಕೂ ಬರುತ್ತೆ ಇದು ಮಧ್ಯ ಮಧ್ಯದಲ್ಲಿ. ನೀವು ಸಮಯ ಸಿಕ್ಕಾಗ ಹಳೆಗನ್ನಡದಲ್ಲದೆ ಇದ್ರೂ ಇದರ ಹೊಸಗನ್ನಡದ ಅನುವಾದ ಸಿಗುತ್ತೆ, ಒಂದ್ಸಲ ಓದಿ. ಬಹಳ ಸುಂದರವಾಗಿದೆ. ಇಲ್ಲಿಗೆ ನಿಮ್ಮ ಸಪ್ತಾಕ್ಷರಿ ಮಂತ್ರ ಈ ಗದ್ಯ ಭಾಗ ಮುಗೀತು. ಪಾಠವನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ.